ಈ ವಾರದಲ್ಲಿ ದೇವರು ಏನು ಮಾತಾಡಿದ್ರು ಅಂದರೆ, ದೇವರ ವಾಕ್ಯವನ್ನು ಓದಬೇಕಾದ್ರೆ ಅದರ ಆಳವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಷ್ಟೋ ಸತಿ ದೇವರ ವಾಕ್ಯವನ್ನು ಓದಬೇಕಾದ್ರೆ ಅದರ ಆಳವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ವಾಕ್ಯವನ್ನು ಓದಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಸುಮ್ಮನೆ ಒಂದು ಸತಿ ಓದ್ಬಿಡ್ತೀವಿ. ಡೈಲಿ ಏನೋ ಒಂದು ಕೆಲಸ ಮುಗಿಸ್ಬೇಕನ್ನೋ ರೀತಿಯಲ್ಲಿ ಅನುದಿನ ಏನು ಮಾಡ್ತೇವೆ, ದೇವರಿಗೆ ಸಮಯ ಕೊಡದಂತೆ ಏನೋ ಒಂದು ಓದಬೇಕು ಅಂತ ಓದ್ತೀವಿ. ನಾನು ಬರೀ ಓದೋದು ಮಾತ್ರ ಅಲ್ಲ, ನಿಜವಾಗ್ಲೂ ಕೂತ್ಕೊಂಡು ಓದುವಾಗಲೂ ಸಹ ಮನಸ್ಸಿನ ಆಳದ ದೇವರನ್ನು ತಿಳ್ಕೊಬೇಕು ಅಂತ ಕೂತ್ಕೊಳ್ಳೋರು ಸಹ ನಿಜವಾಗ್ಲೂ ವಾಕ್ಯದ ಅರ್ಥವನ್ನು ತಿಳ್ಕೊತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ. ಆರ್ ವಿ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ದ ಡೆಪ್ತ್ ಆಫ್ ದ ಸ್ಕ್ರಿಪ್ಚರ್ಸ್? ಯಾಕಂದರೆ ದೇವರ ವಾಕ್ಯವನ್ನು ಯಾರು ಬರೆದ್ರು? ಪವಿತ್ರ ಆತ್ಮರು. ಅವರು ಏನು ಮಾಡ್ತಾ ಇದ್ದಾರೆ, ಅವರು ಅದನ್ನು ಈಸ್ ಬ್ರೀತ್ ಇಂಟು ದ ಸ್ಕ್ರಿಪ್ಚರ್ಸ್ ಅಂತಾರೆ. ಶ್ವಾಸ ಏನು ಮಾಡಿದಾರಂತೆ, ಅದರ ಮೇಲೆ ಊದಿದಾರಂತೆ. ಯಾವುದರ ಮೇಲೆ? ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯವನ್ನು ನೀವು ಓದಬಾರ್ದು, ನಿಮ್ಮನ್ನು ದೇವರ ವಾಕ್ಯ ಓದಬೇಕು. ಆಮೇನ್. ದ ವರ್ಡ್ ಆಫ್ ಗಾಡ್ ಶುಡ್ ಸ್ಟಾರ್ಟ್ ರೀಡಿಂಗ್ ಯು. ನಿಮ್ಮನ್ನು ಓದಬೇಕಂದ್ರೆ ಏನು ಮಾಡಬೇಕು? ನಿಮ್ಮಲ್ಲಿ ಇರುವಂಥ ಕೊಳಕನ್ನು, ನಿಮ್ಮಲ್ಲಿ ಇರುವಂಥ ಎಲ್ಲ ಕೆಟ್ಟದಾದ ವಿಷಯವನ್ನು ಏನು ಮಾಡಬೇಕು? ದೇವರ ವಾಕ್ಯ ತೆಗಿಬೇಕಾಚೆ. ಓದಿದ ಮೇಲೆ ನನ್ನ ಜೀವನ ಅದೇ ಥರ ಇದೆಯಂದರೆ ನಾನು ದೇವರ ಜೊತೆ ಕೂತ್ಕೊಂಡು ದೇವರ ವಾಕ್ಯವನ್ನು ಓದ್ತಾ ಇಲ್ಲ. எப்பவும் போல வாழ்க்கை இப்போ நான் 1 hour பைபிள், ½ an hour பைபிள் படிக்கிறேன். பைபிள் படிச்சுட்டு நான் வெளியே போனோடனே வாழ்க்கை அதே மாதிரி இருந்துச்சுன்னா நான் ஆண்டவர் வார்த்தையை சரியாக படிக்கலன்னு அர்த்தம். ஏன்னா அந்த வார்த்தை படிக்கும் போது அதுலேருந்து எனக்கு ஏதாச்சும் ஒன்று புரியணும், என் வாழ்க்கைக்கு ஏதோ ஒன்று தெரியணும். ಅದು ತೆರೀನೋன்னா ಅದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಅದು ನಮ್ಮಿಂದ ಸಾಧ್ಯ ಇಲ್ಲ. ಇಷ್ಟೇ ದೇವರ ವಾಕ್ಯವನ್ನು ಓದಿದ್ದನ್ನೇ ನೀವು 40 ಸತಿ ಓದಿದ್ರೂ ಆ ವಾಕ್ಯದ ಅರ್ಥವನ್ನು ಪವಿತ್ರಾತ್ಮ ಮಾತ್ರ ನಿಮಗೆ ಕೊಡೋಕ್ಕಾಗತ್ತೆ. ಆಮೇನ್. ಒಂದೇ ವಾಕ್ಯವನ್ನು ಓದಿರ್ತೀವಿ, ಆದರೆ ವಾಕ್ಯದ ಅರ್ಥ ಯಾವಾಗ ಗೊತ್ತಾಗತ್ತೆ ಅಂದರೆ, ಇವತ್ತೋ ಒಂದು ದಿವಸ ಏನೋ ಕೇಳಿಸ್ಕೊಳ್ತಾ ಇರ್ತೀವಿ, ಸಡನ್ ಆಗಿ ಆ ವಾಕ್ಯದ ಅರ್ಥ ಬರುತ್ತೆ. ಎಷ್ಟೋ ಸತಿ ಓದಿರ್ತೀವಿ ಒಂದು ವಾಕ್ಯವನ್ನು, ಆದರೆ ಆ ವಾಕ್ಯದ ಅರ್ಥ ಯಾವಾಗ ಬರುತ್ತೆ? ಯಾರೊಬ್ರು ಏನೋ ಹೇಳ್ತಾ ಇರ್ತಾರೆ, ಅವಾಗ ಸಡನ್ ಆಗಿ ಏನಾಗುತ್ತೆ, ಆ ವಾಕ್ಯದ ಅರ್ಥ ಆಗುತ್ತೆ. 40 ಸತಿ ಓದಿದ್ರೂ ಏನಾಗಲ್ಲ, ಸುಮ್ಮನೆ ಓದುವಾಗ ವಾಕ್ಯ ಅರ್ಥ ಆಗಲ್ಲ. ಇದು ನೀವು ಅರ್ಥ ಮಾಡ್ಕೊಬೇಕಂದ್ರೆ ಎಲ್ಲಿಗೆ ಹೋಗೋಣ ಅಂದರೆ, ಎಫೆಷಿಯನ್ಸ್ 1ನೇ ಅಧ್ಯಾಯ 18ರಿಂದ ಓದೋಣ. ಒಂದೊಂದು ವಾಕ್ಯವಾಗಿ ಓದಿ. ಎಫೆಷಿಯನ್ಸ್ 1ನೇ ಅಧಿಕಾರ 18வது ವಾರ್ತೆಯಲ್ಲಿருந்து. ಎಫೆಷಿಯನ್ಸ್ 1ನೇ ಅಧ್ಯಾಯ 18ರಿಂದ. ಅವರು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಅವರಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದು ಎಂಬುದನ್ನು, ದೇವಜನರೆಂಬ ಅವರ ಸ್ವಾಸ್ಥ್ಯದ ಮಹಿಮಾ ಅತಿಶಯವು. ಆಮೇಲೆ ಮೊದಲಿರಿ ಒಂದೊಂದು ವಾಕ್ಯವಾಗಿ ಓದೋಣ. ಇವತ್ತೇನು ಮಾಡೋಣ, ಸ್ವಲ್ಪ ಮೆತ್ತಗೆ ಓದೋಣ. ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ಮನೋನೇತ್ರಗಳು, ನಿಮ್ಮ ಮನಸ್ಸಿನ ಕಣ್ಗಳನ್ನು ಏನ್ ಮಾಡ್ತಾ ಇದ್ದಾರಂತೆ? ಬೆಳಗಿಸಿ ಅವರಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದು ಎಂಬುದನ್ನು ದೇವಜನರೆಂಬ ಅವರ ಸ್ವಾಸ್ಥ್ಯದ ಮಹಿಮಾ ಅತಿಶಯವು ಎಂಥದ್ದು ಎಂಬುದನ್ನು ನಂಬುವರಾದ ನಮ್ಮಲ್ಲಿ ಅವರು ಸಾಧಿಸುವ ಪರಾಕ್ರಮ. ಒಂದು ನಿಮಿಷ ಏನು ಮಾಡೋಣ ಅಂದರೆ, ಒಂದೊಂದು ವಾಕ್ಯ ಹೋಗೋದನ. ಇದಕ್ಕೇನು ಮಾಡಬೇಕಂದ್ರೆ, ಇದು ಕಾಂಟೆಕ್ಸ್ಟ್ ಎಲ್ಲಿ ಹೋಗೋಣ ಅಂದರೆ, ಮೊದಲು 15ನೇ ವಾಕ್ಯ ಓದಿ. 15 ಏನು ಹೇಳ್ತಾ ಇದ್ದಾರೆ ನೋಡಿ. ಈಗಿರಲಾಗಿ ಅಂದರೆ ಏನರ್ಥ? 14ನೇ ವಾಕ್ಯದಲ್ಲಿ ಏನೋ ಒಂದು ವಿಷಯ ಇದೆ, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ? 15ರಲ್ಲಿ ಈಗಿರಲಾಗಿ, ಈ ಕಾರಣದಿಂದ, ಇದನಾಲ ಕಂಟಿನ್ಯೂ ಮಾಡಿ. ಕರ್ತರಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ನಿಟ್ಟಿರುವ ವಿಶ್ವಾಸದ ಕುರಿತು ದೇವಜನರು ಎಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಯಾರು ಮಾಡ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ? ಪೌಲ್ ಬರೀತಾ ಇದ್ದಾರೆ. ಯಾರಿಗೆ ಬರೀತಾ ಇದ್ದಾರೆ? ಎಫೆಷಿಯನ್ ಸಭೆಗೆ ಬರಿಬೇಕಾದ್ರೆ ಏನು ಹೇಳ್ತಾರೆ? ದೇವರಿಗೆ ನೀವು ಬೇರೆಯವರ ಮೇಲೆ ತೋರಿಸುವಂಥ ಪ್ರೀತಿಗೂ ನೀವು ದೇವರ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕಾಗಿ ಏನು ಮಾಡ್ತಾ ಇದ್ದೀನಿ? ದೇವರಿಗೆ ಎಡಬಿಡದೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಆಮೇನ್. ಈ ಅರ್ಥ ಮಾಡ್ಕೊಂಬಂಗತ್ರ ಇವಾಗ 14ನೇ ವಾಕ್ಯ ಓದಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮರು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿ ಇದ್ದಾರೆ.
ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟು ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಆಮೆನ್. ಅಂಟು ಕಂಟಿನ್ಯೂ ಮಾಡಿ. ಹೀಗಿರಲಾಗಿ ಇಲ್ಲ, ಕರ್ತನಾದ 14ನೇ ವಾಕ್ಯ ತಿರುಗಿ ಓದಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ದೇವರು ಸಂಪಾದಿಸಿಕೊಂಡಂತ ಜನರಿಗೆ ವಿಮೋಚನೆಯಾಗುವುದು ಎಂಬುದಕ್ಕೆ ವಿಮೋಚನೆ ಆಗುವುದು ಎಂಬುದಕ್ಕೆ ಪವಿತ್ರಾತ್ಮರು ನಮ್ಮ ಬಾಧ್ಯತೆಗೆ ಸಂಚಾರವಾಗಿದ್ದಾರೆ. ಆಮೇನ್. ನಾವು ದೇವರು ಪವಿತ್ರಾತ್ಮ ಇದ್ದಾರೆ, ಒಬ್ಬರಲ್ಲಿ ಪವಿತ್ರಾತ್ಮ ಇದ್ದಾರೆ ಅಂತ ತುಂಬಾ ಸುಲಭವಾಗಿ ಹೇಳ್ತೀವಿ. ಆ ವಾಕ್ಯ ಪವಿತ್ರಾತ್ಮ ಒಬ್ಬರಲ್ಲಿ ಇದ್ದಾರೆ ಅನ್ನೋದಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಮಾಡಬೇಕು. 2 ನಿಮಿಷ ಕೂತ್ಕೊಂಡು ಪವಿತ್ರಾತ್ಮ ಯಾರು ಅಂತ ತಿಳ್ಕೊಂಡು 2 ನಿಮಿಷ ಯೋಚನೆ ಮಾಡಿದ್ರೆ ಅರ್ಥ ಆಗತ್ತೆ ಯಾರು ನಿಮ್ಮಲ್ಲಿದ್ದಾರೆ ಅಂತ. ಆಮೇನ್. ಎಷ್ಟೋ ಜನರು ಸುಲಭವಾಗಿ, ನಾನೇ ಪಾಪ ಎಷ್ಟೋ ಸತಿ ಮಾಡಿದ್ದೀನಿ, ಪವಿತ್ರಾತ್ಮ ನಮ್ಮಲ್ಲಿದ್ದಾರೆ ಸುಲಭವಾಗಿ ಹೇಳ್ಬಿಡ್ತೀವಿ. ಏನಂತ? ಹೋಲಿ ಸ್ಪಿರಿಟ್ ಲಿವ್ಸ್ ಇನ್ಸೈಡ್ ಆಫ್ ಮೀ. ಹೋಲಿ ಸ್ಪಿರಿಟ್ ಏನಾಗಿದ್ದಾರೆ? ಪರಿಸುತ್ತವೇ ಏನಕ್ಕುಳ್ಳ ವಾಳ್ರ. ಯಾಕಂದ್ರೆ ನೀವು ಇವಾಗ ನೋಡಿ, ಕ್ರಿಸ್ತುವಿನಲ್ಲಿ ಬರಬೇಕಂದ್ರೆ, ಒಬ್ಬನು ಕ್ರಿಸ್ತನ ಆಗಬೇಕಂದ್ರೆ ಏನಾಗಬೇಕು? ಪವಿತ್ರಾತ್ಮ ಅವರಲ್ಲಿ ಇರಬೇಕು. பரிசுத்தாவி ஒருவன் இல்லாமல் போனால் அவன் ಕ್ರಿಸ್ತುವಿಗೆ ಸೇರಿದವನ್ ಆಗ ಮುಡಿயாது. ಆಮೇನ್. ಒಬ್ಬರು ಕ್ರಿಸ್ತುವಿನಲ್ಲಿ ಸೇರಬೇಕಂದ್ರೆ ಏನ್ ಬೇಕು? ಪವಿತ್ರಾತ್ಮ ಇರಬೇಕು. ಇವತ್ತು ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ನೀವು ದೇವರ ನಿಜವಾಗ್ಲೂ ತಿಳ್ಕೊಂಡು ದೇವ್ರ ಮೇಲೆ ಸ್ವಲ್ಪವಾದ್ರೂ ಆಸೆ ಇದೆ, ಭಯ ಇದ್ರೆ, ಅದಕ್ಕೆ ಕಾರಣ ಏನು? ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದಾರೆ. ಪವಿತ್ರಾತ್ಮ. ಆಮೇನ್. ಈ ಪವಿತ್ರಾತ್ಮ ಏನೋ ಒಂದೇನು ಹೇಳೋದು, ಒಂದು ಪವರ್ ಅಲ್ಲ, ಒಂದು ಶಕ್ತಿ ಅಲ್ಲ. ಯಾರದು? ದೇವರು. ಪವಿತ್ರಾತ್ಮ ಏನ್ ಮಾಡ್ಬಿಡ್ತೀವಿ ಅಂದ್ರೆ, ಎಷ್ಟೋ ಸತಿ ತುಂಬಾ ಕೆಳಗಡೆ ಇಳಿಸಿ ನೋಡ್ತೀವಿ. ಏನಂತ? ದೇವರು ಮೇಲಿದ್ದಾರೆ, ದೇವರು ಅದಾದ್ಮೇಲೆ ಯೇಸು ಕ್ರಿಸ್ತು ಮನುಷ್ಯನಾಗಿ ಇಳಿದು ಬಂದ್ರು, ಅದಾದ್ಮೇಲೆ ಏನಾಯ್ತು? ಪವಿತ್ರಾತ್ಮ. ಏನು ಟಿಯರ್ ರ್ಯಾಂಕ್ ಅಂತಾರಲ್ಲ, ಏನೋ ರ್ಯಾಂಕ್ ಅಂದ್ರೆ ಮೇಲೆ ಒಬ್ರಿದ್ದಾರೆ, ಅದಾದ್ಮೇಲೆ ಒಬ್ರಿದ್ದಾರೆ, ಅದಾದ್ಮೇಲೆ ಒಬ್ರಿದ್ದಾರೆ. ಪವಿತ್ರಾತ್ಮರನ್ನ ಕೆಳಗಡೆ ಇಟ್ಟು ನೋಡ್ತೀವಿ. ಪವಿತ್ರಾತ್ಮ ಯಾರು ಗೊತ್ತಾ? ಈ ವಾಕ್ಯವನ್ನು ಓದಕ್ಕೆ ಮೊದಲು ವಾಕ್ಯವನ್ನು ಓದೋಣ, ಅದಾದ್ಮೇಲೆ ಹೇಳ್ತೀನಿ. 18ನೇ ವಾಕ್ಯ ತಿರುಗಿ ಓದಿ, 18ರಿಂದ ಕಂಟಿನ್ಯೂ ಮಾಡಿ. ಅವರು ನಿಮ್ಮ ಮನೋನೇತ್ರಗಳನ್ನು ನಿಮ್ಮ ಮನಸ್ಸಿನ ಕಣ್ಗಳನ್ನು ಏನ್ ಮಾಡ್ಲಿ? ತೆರೆದಿಟ್ಟು ಅವರನ್ನು ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದಂದ. ಅಂದ್ರೆ ಯಾರನ್ನು ದೇವರು ಆರಿಸಿಕೊಂಡಿದ್ದಾರೋ, ಯಾರು ದೇವರು ಆರಿಸಿಕೊಂಡೆ ಇವತ್ತು ಬರೋಕ್ಕಾಗಲ್ಲ. ಆಮೇನ್. ದೇವರ ಪಾದ ಕ್ರಿಸ್ತುವಿನೊಳಗಡೆ ದೇವರು ದೇವರು ಚೂಸ್ ಮಾಡೋದು ಏನ್ ಮಾಡೋಕ್ಕಾಗಲ್ಲ? ಬರಕ್ಕಾಗಲ್ಲ. ದೇವರು ಆರಿಸಿಕೊಂಡಿದ್ದರಿಂದ ಅವ್ರೇನ್ ಹೇಳ್ತಾರೆ? ನಿಮ್ಮ ಮನ ಕಣ್ಗಳನ್ನು ತೆರೆದು ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರಂತೆ ಅನುದಿನವೂ. ಹಿಸ್ ಪ್ರೇಯರ್, ಅವರ ಪ್ರಾರ್ಥನೆ ಏನಾಗಿದೆ? ನಿಮ್ಮ ಮನ ಕಣ್ಗಳನ್ನು ತೆರಿಬೇಕು ದೇವರು ಅಂತ. ಕಂಟಿನ್ಯೂ ಮಾಡಿ ವಾಕ್ಯ. ಮನೋನೇತ್ರಗಳನ್ನು ಬೆಳಗಿಸಿ ಅವರಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದು ಎಂಬುದನ್ನು ನಿರೀಕ್ಷಿಸುವ ಪದವಿ ಎಂತೆದ್ದು ಎಂಬ ದೇವರು ಜನರೆಂಬ ಅವರ ಸ್ವಾಸ್ಥ್ಯದ ಮಹಿಮಾ ಅತಿಶಯವು ಎಂತದ್ದು ಎಂಬುದನ್ನು ಇರಿ ಒಂದು ನಿಮಿಷ. ಅವರು ಸ್ವಾಸ್ಥ್ಯದ ಮಹಿಮೆಯನ್ನು ಎಂಥದ್ದು ಎಂಬುದನ್ನು ನಂಬುವರಾದ. ಹಂಗಂದ್ರೆ ದೇವರು ನಮ್ಮನ್ನು ಆರಿಸಿಕೊಂಡು ಏನ್ ಮಾಡಿದ್ದಾರೆ? ನಿತ್ಯ ಜೀವನ ಕೊಟ್ಟಿದ್ದಾರೆ. ಆಮೇನ್. ನಿತ್ಯ ಜೀವನ ಯಾವಾಗ ಕೊಡ್ತಾ ಇದ್ದಾರೆ? ಆರಿಸಿಕೊಂಡಿದ್ದ ಆ ಕ್ಷಣದಲ್ಲಿ. ಆ ಒಂದು ರಾಬರ್ ಅಂದ್ರೆ ಯಾರ? ಕಳ್ಳ ಇದ್ದಾನಲ್ಲ, ಯಾರು? ಯೇಸು ಕ್ರಿಸ್ತನ ಪಕ್ಕದಲ್ಲಿ ಇದ್ದಂತ ಕಳ್ಳರು. ಇಬ್ರು ಕಳ್ಳರಲ್ಲಿ ಒಬ್ಬರು ದೇವರನ್ನ ಏನ್ ಮಾಡ್ತಾ ಇದ್ದಾನೆ? ಸ್ವೀಕರಿಸ್ಕೊಳ್ತಾ ಇದ್ದಾರೆ. ಅವತ್ತು ದೇವ್ರು ಏನ್ ಹೇಳ್ತಾ ಇದಾರೆ ಅವನಿಗೆ? ಇವತ್ತು ನೀನು ನನ್ನ ಜೊತೆ ಪರದೀಸಿಯಲ್ಲಿರುವೆ, ಇನ್ನಿಕ್ಕಿ ನೀ ಏನವನು ಹೆಂಗ್ ಕೂಡ ಪರದೀಸಲಿರುತ್ತ. ಅವನೇನು ಮಾಡಿಲ್ಲ, ಅವನ ಜೀವನದಲ್ಲಿ ಅವ್ನು ಮಾಡಿದೆಲ್ಲ ಏನು? ಬರೀ ಪಾಪ. ಯಾವಾಗ ನೋಡಿದ್ರೆ ಏನ್ ಮಾಡದ? ಕಳ್ತನ, ಬೇರೆಯವ್ರದನ್ನ ಏನ್ ಮಾಡದ? ತಗೊಳ್ತಾ ಇದ್ದ. ಅಂತ ಮನುಷ್ಯನಿಗೆ ದೇವರೇ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾ ಇದ್ದಾರೆ? ನಿತ್ಯ ಜೀವ ಕೊಡ್ತಾ ಇದ್ದಾರೆ. ಕ್ಷಮಿಸಿ. ಅವನ್ ಏನ್ ಹೇಳ್ತಾನೆ ನೋಡಿ, ಏನ್ ಹೇಳ್ತಾನೆ? ದೇವರನ್ನ ನೋಡಿ ಏನಂತ ಹೇಳ್ತಾನೆ? ಅವ್ನು ಬೇರೆ ಏನೂ ಹೇಳಿಲ್ಲ. ಅವನ ಪ್ರಾರ್ಥನೆ ಕ್ಷಮೆ ಕೊಡಿ ದೇವರೇ, ಪಾಪದಿಂದ ಕ್ಷಮೆ ಕೊಡಿ, ಅದರಿಂದ ಕೊಡಿ, ಇದರಿಂದ. ಇವನೇನು ಹೇಳ್ದ? ನಿಮ್ಮ ರಾಜ್ಯ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ. ಸಾಯ್ತಾ ಇದ್ದಾನೆ ಶಿಲುಬೆಯಲ್ಲಿ, ಅವನು ಪಕ್ಕದಲ್ಲಿ ಸಾಯ್ತಾ ಇರಬೇಕಾದ್ರೆ ಯೇಸುವನ್ನು ನೋಡಿ ಏನ್ ಮಾಡ್ತಾ ಇದ್ದಾರೆ? ಹುಗಿತಾ ಇದ್ದಾರೆ. ಏನೇನೋ ಆಗಿದೆ ಅವ್ರಿಗೆ. ಏನ್ ಮಾಡಿದ್ದಾರೆ? ಹೊಡೆದಿದ್ದಾರೆ, ರಕ್ತ, ಬಾಡಿ ಎಲ್ಲ ರಕ್ತ. ಅಂತ ಮನುಷ್ಯರನ್ನು ನೋಡಿ ದೇವರೇ ನಿಮ್ಮ ರಾಜ್ಯ ಬರುವಾಗ ನನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತಾನೆ. ಯೋಚನೆ ಮಾಡಿ ನೋಡಿ. ಸುಲಭವಾಗಿ ಏನು ಹೇಳ್ಬಿಡ್ತೀವಿ ನಾವು? ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿದ್ದೀನಿ, ನಮ್ಗೇನಾಯ್ತು? ನಿತ್ಯ ಜೀವ ಸಿಕ್ತು. ಈ ನಿತ್ಯ ಜೀವ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕು 2 ಸೆಕೆಂಡ್.
ಇದನ್ನು ನಾವು ಸಂಪಾದನೆ ಮಾಡ್ಕೊಂಡಿಲ್ಲ, ಅವರು ಸಂಪಾದನೆ ನಮಗೋಸ್ಕರ ಮಾಡಿದ್ದಾರೆ. ಆಮೇನ್. ಅವರು ಸಂಪಾದನೆ ಮಾಡಿರುವಂಥ ಕಾರಣದಿಂದ ಏನು ಹೇಳ್ತಾ ಇದ್ದಾರೆ, ಅವನು ಇವತ್ತು ದೇವರೇ ನಿಮ್ಮ ರಾಜ್ಯ ಅಂದರೆ ಅವನು ಏನು ಅಲ್ಲಿ ನಂಬುತ್ತಾ ಇದ್ದಾನೆ, ಯೇಸು ಕ್ರಿಸ್ತುವೇ ದೇವರು ಅಂತ. ಯಾವ ಸಿಚುವೇಶನ್ ನಂಬ್ತಾ ಇದ್ದಾನೆ? ಅವರು ಮರಣ ಸಂಧಿಸುವಾಗ, ಯಾರು ದೇವರು, ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರು ಮರಣವನ್ನು ಸಂಧಿಸ್ತಾ ಇರಬೇಕಾದ್ರೆ ಮನುಷ್ಯ ಅವರನ್ನು ನೋಡಿ ಏನು ಹೇಳ್ತಾ ಇದ್ದಾನೆ, ನಿಮ್ಮ ರಾಜ್ಯ ಬರುವಾಗ ನನ್ನ ನೆನೆಸಿಕೊಳ್ಳಿ. ದೇವರು ಎದ್ದು ಇಷ್ಟು ವರ್ಷ ಆಗಿ ನಿಮಗೆ ಪವಿತ್ರ ಆತ್ಮರನ್ನು ನಿಮಗೆ ಕೊಟ್ಟ ಮೇಲೇನು ಇಷ್ಟು ಜನ ಮನಸ್ಸಿಂದ ಹೇಳ್ತೀವಿ, ದೇವರೇ ನಿಮ್ಮ ರಾಜ್ಯ ಬರುವಾಗ ನನ್ನ ನೆನೆಸ್ಕೊಳ್ಳಿ ಅಂತ. ಎಷ್ಟು ಜನ ಪವಿತ್ರಾತ್ಮರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ? ಯಾವ ಪವಿತ್ರಾತ್ಮ, ಇವ್ರು ಯಾರು ಅಂತ ಕಂಟಿನ್ಯೂ ಮಾಡಿ ಆ ವಾಕ್ಯವನ್ನು. ಅವರು ಸಾಧಿಸುವ ಪರಾಕ್ರಮ ಎಷ್ಟು ಎಂಬುದು ಅತಿಶಯವಾದದ್ದು ಎಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಅವರು ಎಷ್ಟು ವಿಷಯಗಳನ್ನು ನಿಮ್ಮಲ್ಲಿ ಸಾಧಿಸ್ತಾ ಇದ್ದಾರೆ. உங்க வாழ்க்கையில எவ்வளோ விஷயங்களை பண்றாருன்ட்டு தெரிஞ்சுக்கொள்ளுங்கன்றது உங்க ಮನಕಣ್ಗಳಲ್ಲಿ ಓಪನ್ ಆಗಲಿ ಅಂತ ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರು ಎಷ್ಟು ಮಾಡ್ತಾ ಇದ್ರು ನಮ್ಮ ಕಣ್ಗಳು ಮುಚ್ಚಿದ್ರೆ ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದು ಹೆಂಗಂದ್ರೆ, ಎಷ್ಟೋ ಸತಿ ಇವಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಎತ್ತನೆಯೋ ಮುறை ಅವ್ರ ವಾರ್ತೆ ಕೇಟ್ಟಿರ್ತೀವಿ, ಎಷ್ಟೋ ಸತಿ ಒಂದು ವಾಕ್ಯವನ್ನು ಓದಿರ್ತೀವಿ, ಅದರ ಅರ್ಥ ನಮಗೆ ಯಾವಾಗ ಬರುತ್ತೆ, ಯಾರೋ ಒಬ್ರು ಸಡನ್ ಆಗಿ ಹೇಳುವಾಗ, ಪವಿತ್ರಾತ್ಮ ನಿಮ್ಮ ಕಣ್ಗಳನ್ನು ಆ ರೀತಿ ತೆರೆಯುವಾಗ ಏನಾಗುತ್ತೆ, ಸಡನ್ ಆಗಿ ಅರ್ಥ ಆಗುತ್ತೆ. ಓ ಇದೇನಾ ಈ ವಾಕ್ಯದ ಅರ್ಥ ಅಂತ ಹೇಳ್ತೀವಲ್ಲ, ನಮ್ಮ ಮನಸ್ಸಿಂದ ಆಳದಿಂದ ಬರುತ್ತಲ್ಲ, ಅದು ಪವಿತ್ರಾತ್ಮ ನಿಮಗೆ ಕಲಿಸ್ತಾ ಇರೋದು. ಆಮೇನ್. ಆ ಪವಿತ್ರಾತ್ಮ ನಿಮಗೆ ಕಲಿಸ್ತಾ ಇರುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಏನು ಮಾಡ್ತಾ ಇದ್ದಾರಂತೆ ಪೌಲು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಜನ ನಮ್ಮ ಸಭೆಯಲ್ಲಿ ಇರೋರಿಗೋಸ್ಕರ ಪ್ರಾರ್ಥನೆ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರ ಮನ ಕಣ್ಗಳು ತೆರೆಯಪಡಲಿ ಅಂತ. ಎಷ್ಟು ಜನ ದೇವರ ಮಹಿಮೆಯನ್ನು ನಾನು ಬೇರೆಯವ್ರು ಅರ್ಥ ಮಾಡ್ಕೋಬೇಕು ಅಂತ ಪ್ರಾರ್ಥನೆ, ಅವ್ರು ಚೆನ್ನಾಗಿರ್ಲಿ, ಅವ್ರಿಗೆ ಆಶೀರ್ವಾದ ಇರಲಿ, ಅವ್ರಿಗೆ ಆರೋಗ್ಯ ಬರಲಿ, ಹಣಕಾಸಿಂದ ಪ್ರಶ್ನೆ, ಅವ್ರ ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲದಕ್ಕೂ ಪ್ರೇಯರ್ ಮಾಡಬೇಕು. ಹೌದು, ಮನ ಕಣ್ಗಳನ್ನು ತೆರೆದು ಪರಲೋಕದಲ್ಲಿರುವಂಥ ದೇವರನ್ನು ನೋಡಲಿ ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾಳೆ ನಾವು ಸತ್ತೋದ್ರೆ ಸ್ಕೂಲ್ ಫೀಸ್ ಬರಲ್ಲ, ಆ ಫೀಸ್ ಬರಲ್ಲ, ಏನು ಬರಲ್ಲ, ನಾವು ಕಟ್ತಲ್ಲ ಏನು. ನಿಮ್ಮನ್ನು ಕರೆದಂಥ ದೇವರು ನಂಬಿಗಸ್ತರಾಗಿದ್ದಾರೆ, ಕೊನೆಯವರೆಗೆ ಏನು ಮಾಡ್ತಾರಂತೆ, ನಡೆಸ್ತಾರೆ ಸಾಯುವವರೆಗೂ. ಎಲ್ಲಕ್ಕೂ ಪ್ರಾರ್ಥನೆ ಮಾಡೋದು ಬಿಟ್ಟು ಒಂದು ನಿಮಿಷ ಯಾರು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಥವಾ ನಮ್ಮ ಫ್ಯಾಮಿಲಿಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಅವ್ರ ಕಣ್ಗಳು ತೆರೆದು ಪರಲೋಕದಲ್ಲಿರುವಂಥ ದೇವರನ್ನು ನೋಡಲಿ ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವ್ರ ದೇವರನ್ನು ತಿಳ್ಕೊಳ್ಳಿ, ಅವ್ರ ನಿತ್ಯ ಜೀವ ಬೇಕು, ಎಲ್ಲ ಬೇಕು, ಆದರೆ ದೇವರು ಬೇಡ. ಆಮೇನ್. ನಾವೇನು ಮಾಡ್ತಾ ಇದ್ದೀವಿ, 2 ನಿಮಿಷ, 1 ನಿಮಿಷ ಸಾಕು. ನೀವು ಒಂದೇ ಸೆಕೆಂಡ್ ಎಲ್ಲ ಸಭೆಯಲ್ಲಿರೋ ಎಲ್ರಿಗೂ ಮಾಡ್ಬೋದು. 1 ನಿಮಿಷ. ದೇವರಿಗೆ ಲಾಂಗ್ ಪ್ರೇಯರ್ಸ್ ಇಷ್ಟ ಇಲ್ಲ, ಯಾವತ್ತೂ ದೇವ್ರಿಗೆ ಇಷ್ಟ ಆಗಲ್ಲ. ಇಷ್ಟೊಂದು ಪ್ರೇಯರ್ ಮಾಡೋದಲ್ಲ, 1 ನಿಮಿಷ ಪ್ರೇಯರ್ ಮಾಡಿದ್ರು ಅವರ ಸಿಂಹಾಸನ, ಯಾವ ಸಿಂಹಾಸನ, ಕರುಣೆಯ ಸಿಂಹಾಸನದ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಸಾಕು, ಆ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾರೆ. ಆಮೇನ್. 1 ನಿಮಿಷ ಪ್ರಾರ್ಥನೆ ಮಾಡಬೇಕಷ್ಟೇ. ಬೇರೆಯವ್ರಿಗೋಸ್ಕರ ಏನು ಒಂದು 10 ನೀವೆಲ್ರಿಗೂ ಸಭೆಯಲ್ಲಿರೋಂಥ ಒಬ್ಬೊಬ್ಬರಿಗೂ ಬರೀ 1 ಲೈನ್ ಪ್ರಾರ್ಥನೆ ಏನು ಮಾಡಬೇಕು, ದೇವರೇ ಅವರ ಮನ ಕಣ್ಗಳನ್ನು ತೆರೆದು ನೀವು ನಿಜವಾಗ್ಲೂ ಯಾರು ಅಂತ ತಿಳಿದುಕೊಳ್ಳಿ ದೇವರೇ ಅಂತ. ಆ ಒಂದು ಪ್ರಾರ್ಥನೆ ಇಷ್ಟು ಜನರ ಮನಸ್ಸಿಂದ ಬರ್ತಾ ಇದೆ. ಎಲ್ಲದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಅದು ಬೇಕು ಇದು ಬೇಕು, ಏನೋ ಲಾಟ್ರಿ ಬಾಕ್ಸ್ ಹಾಕೋ ಥರ ಏನೇನೋ ಚಿಟ್ಟಾಕ್ತೀವಿ. ದೇವರನ್ನು ತಿಳಿದುಕೊಬೇಕು ಅಂತ ಆಸೆ ಪಡಲ್ಲ ಯಾರು. ಪವಿತ್ರಾತ್ಮ ಜೊತೆಯಲ್ಲೇ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇರುವಂಥ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬಂದು ಮಾತಾಡಿ ಅಂದರೆ ಎಷ್ಟು ಕೋಪ ಆಗುತ್ತೆ, ನಿಮ್ಗೆ ಎಷ್ಟು ಬೇಜಾರಾಗತ್ತೆ. ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರು ತನ್ನ ಸಿಂಹಾಸನವನ್ನು ಬಿಟ್ಟು ಕೆಳಗಡೆ ಇಳಿದು ಬಂದು ನಿಮಗೋಸ್ಕರ ಜೀವವನ್ನು ಕೊಟ್ಟು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಅಷ್ಟು ಕಷ್ಟಪಟ್ಟಿದಂಥ ಆ ದೇವರು ನಿಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ಎಷ್ಟು ಜನ ದಿನವೂ ಅವ್ರಿಗೋಸ್ಕರ ಸಮಯ ಕೊಟ್ಟು ಮಾತಾಡ್ತಾ ಇದ್ದೀವಿ, ಬೇರೆಯವ್ರಿಗೋಸ್ಕರ. ಇದನ್ನೇ ಪೌಲ್ ಏನಂತ ಹೇಳ್ತಾ ಇದ್ದಾರೆ, ನೀವು ಬೇರೆಯವ್ರ ಮೇಲೆ ಇಟ್ಟಿರುವಂಥ ಪ್ರೀತಿಯು ವಿಶ್ವಾಸವು ಏನಾಗಲಿ ಅದು ಇನ್ನೂ ಹೆಚ್ಚಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಾರೆ. ಆಮೇನ್. ನಮಗೆ ಎಷ್ಟು ಜನರು ಬೇರೆ ಮೇಲೆ ಪ್ರೀತಿ, ಆಂಡವ್ರು ಕೊಡ್ತಾರೆ 2 ಕಟ್ಟಲೆ, ಯಾವುದು 2 ಕಟ್ಟಲೆ தான் ಕೊಡ್ತಾರೆ. ಏನು ಕೊಡ್ತಾರೆ, 1 ದೇವರನ್ನು ಪ್ರೀತಿಸಿ, 2 ಜೊತೆಲಿ ಇರುವವರನ್ನು ಪ್ರೀತಿಸಿ. 1 ಆಂಡವರ ನೇಸಿಕನು, ಕೂಡ இருக்கிறவங்கள ನೇಸಿಕನು. ಎಷ್ಟು ಜನರು ನಿಜವಾಗ್ಲೂ ದೇವರನ್ನ ಪ್ರೀತಿ ಮಾಡಿದ್ರೇನೆ ಬೇರೆಯವ್ರನ್ನ ಪ್ರೀತಿ ಮಾಡಕ್ಕೆ ಸಾಧ್ಯ. ಆಮೇನ್. ಅದನ್ನೇ ದೇವ್ರು ಹೇಳ್ತಾರೆ, ಕಣ್ಮುಂದೆ ಇರುವಂಥ ನಿನ್ನ ಸಹೋದರಿಗಳನ್ನು ನೀನು ಪ್ರೀತಿ ಮಾಡಿಲ್ಲ ಅಂದರೆ ಕಣ್ಣಿಗೆ ಕಾಣದಂಥ ದೇವರನ್ನು ಎಲ್ಲಿ ಪ್ರೀತಿ ಮಾಡ್ತೀಯ? ಪ್ರೀತಿ ಮಾಡೋದಂದರೆ ಅವ್ರು ಚೆನ್ನಾಗಿರಲಿ, ಅದೆಲ್ಲ ಓಕೆ, ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ಹೆಚ್ಚಾದ ಪ್ರಾರ್ಥನೆ ಏನಿರಬೇಕು, ಅವರ ದೇವರನ್ನು ನೋಡಬೇಕು, ಅವರ ಮನ ಕಣ್ಗಳನ್ನು ತೆರೆಯಲಿದೆ. ಕ್ರಿಸ್ತುವಲ್ಲಿ ಬಂದ ಮೇಲೇನೂ ಸಹ ಮನ ಕಣ್ಗಳನ್ನು ತೆರೆಯೋದಕ್ಕೆ ಸಮಯ ತಗೊಳುತ್ತೆ ಒಂದು ಮನುಷ್ಯರಿಗೆ.
ಸುಲಭವಾಗಿ ದೇವರ ವಾಕ್ಯ ಅರ್ಥ ಆಗಲ್ಲ. ಎರಡೇ ವಾಕ್ಯ ಎಷ್ಟು ಅರ್ಥ ಇದೆ, ಒಂದು 5 ವಾಕ್ಯ, ಎಫೆಷನ್ಸ್ 1ನೇ ಅಧ್ಯಾಯ 5 ವಾಕ್ಯದಲ್ಲಿ ಪೌಲ್ ಅಷ್ಟು ವಿಷಯಗಳನ್ನು ಬರೀತಾ ಇದ್ದಾರೆ. ಆದರೆ ಏನು ಮಾಡ್ತೀವಿ, ಸುಲಭವಾಗಿ ನೋಡ್ಬಿಟ್ಟು ಹೋಗ್ಬಿಡ್ತೀವಿ. ಕಂಟಿನ್ಯೂ ಮಾಡಿ ಆ ವಾಕ್ಯವನ್ನು ಇನ್ನೂ ಓದೋಣ. ಅವರು ಬಲ ಅತಿಶಯವು ಎಷ್ಟು ಮಹತ್ತಾದು ಎಂಬುದು, ಅವರ ಅತಿಶಯ, ಅವರ ಬಲ ಎಷ್ಟು ದೊಡ್ಡದು ಎಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಅವರು ಸತ್ತಿದ್ದ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವರ ದೊಡ್ಡ ಅತಿಶಯ ಯಾರು, ದೇವರ ದೊಡ್ಡ ಮಹಾಬಲ ಅತಿಶಯ ಯಾರ ಮೂಲಕ ತೋರಿ ಬಂದಿದೆ, ಕ್ರಿಸ್ತುವಿನ ಮೂಲಕ. ಯಾವ ರೀತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವರು ಸತ್ತಿದ್ದ ಕ್ರಿಸ್ತರನ್ನು, ಅವರ ಸತ್ತಿದ್ದ ಕ್ರಿಸ್ತರನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವ ಎಲ್ಲವನ್ನು ಅದುಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಸಹ ಹೆಸರುಗೊಂಡವರಲ್ಲಿಯೂ ತನ್ನ ಬಲಗಡೆಯಲ್ಲಿ ಕೂಡಿಸ. ಆಮೇನ್. ದೇವರ ಬಲ ಏನಂತೆ? ದೇವರ ಬಲ ಯಾವುದು? ದೇವರ ಬಲ ಅಂದ್ರೆ ಏನು? ದೇವರ ಬಲ ಅನ್ನೋದು ಪವಿತ್ರಾತ್ಮ, ಬೇರೇನೂ ಅಲ್ಲ. ದೇವರು ಒಂದು ವಾರ್ತೆಯನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನು, ಯೋನ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರ ಜೊತೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಇವಾಗ ಆದಿಯಲ್ಲಿ ದೇವರ ವಾಕ್ಯವನ್ನು ಏನು ಮಾಡ್ತಾ ಇದ್ದಾರೆ, ನಮ್ಮ ಮನುಷ್ಯರಿಗೆ ಜೀವ ಕೊಡಬೇಕಂದ್ರೆ ಏನು ಮಾಡಿದ್ರು, ಮಾತಾಡ್ತಾ ಇದ್ದಾರೆ. ಮನುಷ್ಯರಿಗೆ ಶ್ವಾಸ ಕೊಡ್ತಾರೆ, ಆದರೆ ಭೂಲೋಕವನ್ನು, ಪ್ರಪಂಚನ ಉಂಟು ಮಾಡಬೇಕಂದ್ರೆ ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾರೆ. ಏನಂತ? ಪ್ರಪಂಚ ಉಂಟಾಗ್ಲಿ ಅಂತ. ಉಂಟಾಗ್ಲಿ ಅಂತ ಹೇಳಿದ ತಕ್ಷಣ ಆ ಮಾತನ್ನು ಕ್ರಿಯೆ ಮಾಡಿದ ಯಾರು? ಪವಿತ್ರಾತ್ಮ. ದೇವರ ಮಾತಿನ, ದೇವರ ವಾಕ್ಯದ, ಹಂಗಂದ್ರೆ ஆண்டவர் பேசுறத, ஆண்டவர் வார்த்தைய ಕ್ರಿಯೆಯಲ್ಲಿ ಕೊಂಡು ಬರೋದು ಯಾರು? ಪರಿಶುದ್ಧಾವಿ. ದೇವರ ವಾಕ್ಯವನ್ನು ಕ್ರಿಯೆಯಲ್ಲಿ ತರುವುದು ಯಾರು? ಪವಿತ್ರಾತ್ಮ. ದೇವರು ಮಾತಾಡ್ತಾರೆ, ಆ ವಾರ್ತೆಯನ್ನು ಇವಾಗ ಐಸಾಯ 54-55 ಎಲ್ಲೋ ಒಂದು ಕಡೆ ಹೇಳ್ತಾರೆ, ದೇವರ ವಾಕ್ಯವು ಕೆಳಗಡೆ ಮಳೆಯ ಥರ ಬರುತ್ತೆ, ಅದೇನಾಗತ್ತಂತೆ, ಬಂದಿರುವಂಥ ಕೆಲಸವನ್ನು ಮುಗಿಸದೆ ಏನಾಗಲ್ಲ, ಹೋಗುವುದಿಲ್ಲ, ಹಿಂತಿರುಗಿ ಹೋಗಲ್ಲ. ದೇವರು ಮಾತಾಡ್ತಾರೆ, ಆ ಮಾತಿನ ಕ್ರಿಯೆ ಯಾರು? ಪವಿತ್ರಾತ್ಮ. ಇಷ್ಟೇ ಸುಲಭವಾದ ವಿಷಯ. ದೇವರ ಮಾತು ಯಾರು? ಯೇಸು ಕ್ರಿಸ್ತು. ದೇವರ ಮಾತು ಯೇಸು ಕ್ರಿಸ್ತು. ದೇವರು ಮಾತನಾಡುವುದು ದೇವರ ವಾಕ್ಯ ಯೇಸು ಕ್ರಿಸ್ತವಾಗಿದ್ದಾರೆ. ಅದಕ್ಕೆ ದೇವರು ಯೋಹಾನಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ದೇವರ ವಾಕ್ಯವು ಎಲ್ಲವೂ ನನ್ನ ಕುರಿತಾಗಿದೆ ಅಂತ ಯೇಸು ಕ್ರಿಸ್ತು ಹೇಳ್ತಾರೆ. ಆಮೇನ್. யோவானா ನೀವು ಚೆನ್ನಾಗಿ ಹೋದ್ರೆ ಏನು ಹೇಳ್ತಾರೆ ಅಂದರೆ, இங்கே இருக்கிற எல்லா வார்த்தையுமே என்னை பற்றி தான் இருக்கு, ஆனால் நீங்கள் என்ன பார்க்க மாட்டேன்றீங்க. ಎಲ್ಲ ವಾರ್ತೆಯು ನನ್ನ ಕುರಿತಾಗಿದೆ, ಅದು ನೀವು ನನ್ನನ್ನು ನೋಡ್ತಾ ಇಲ್ಲ. ಎಷ್ಟೋ ದೇವರ ವಾಕ್ಯವನ್ನು ಓದ್ತೀರ, ಮೋಸೆ ಬರೆದಿದ್ದೆಲ್ಲ ನನ್ನ ಬಗ್ಗೆನೇ, ಆದರೆ ನಿಮ್ಗೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅದೇ ಮನಕಣ್ಗಳು ಮುಚ್ಚಿರುವುದು. ನಾವು ದೇವರ ವಾಕ್ಯವನ್ನು ಓದ್ತೀವಿ, ಆದರೆ ಯೇಸು ಕ್ರಿಸ್ತುವಿನ ಬಗ್ಗೆ ಓದುವಾಗ ನಮ್ಗೇನಾಗ್ತಾ ಇಲ್ಲ, ಅರ್ಥ ಆಗಲ್ಲ. ಎಷ್ಟೋ ಡೀಪಾದ ಅರ್ಥ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರ ಬಲ ಯಾವುದು? ಪವಿತ್ರಾತ್ಮ. ಇವಾಗ ಓದಿ ತಿರುಗಿ 19ನೇ ವಾಕ್ಯನ ಕರೆಕ್ಟ್, ಅದನ್ನು ಓದಿ. ಅವರು ಸಾಧಿಸುವ ಪರಾಕ್ರಮವು ಎಷ್ಟು, ಅವರು ಸಾಧಿಸುವ ಬಲವು ಎಷ್ಟು, ಪರಾಕ್ರಮ ಎಷ್ಟು ಎಂಬುದನ್ನು, ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಅವರ ಬಲ ಅತಿಶಯವು ಯಾರ ಮೂಲಕ ಆಚೆ ಬಂತು? ಕ್ರಿಸ್ತು ಯೇಸುವಿನ ಮೂಲಕ. ಕ್ರಿಸ್ತು ಯೇಸುವಿನ ಮೂಲಕ ಯಾವ ರೀತಿ ಆಚೆ ಬಂತಂದ್ರೆ, ಯೋಚನೆ ಮಾಡಿ ನೋಡಿ. ಕ್ರಿಸ್ತು ಯೇಸು ಅವಾಗ ತಾನೇ ಏನಾಗಿದ್ದಾರೆ, 3 ದಿವಸ ಆಗಿದೆ ಅವ್ರು ಸತ್ತೋಗಿ. 3 ದಿವಸ ಆಗಿದೆ. ಯಾವ ರೀತಿ ಸಾಯ್ತಾ ಇದ್ದಾರೆ? ತುಂಬಾ ನರಳಿ, ಅಷ್ಟು ಏನ್ ಮಾಡಡ. ಇವಾಗ ಒಂದು ಯೋಚನೆ ಮಾಡಿ, ಅವ್ರನ್ನ ಒಂದು ವೇಳೆ ಎಬ್ಬಿಸ್ಬೋದು ಸುಲಭವಾಗಿ. ಯೇಸು ಕ್ರಿಸ್ತನ ದೇವರ ಕೈಯಿಂದ ಯೇಸು ಕ್ರಿಸ್ತನ ಎಬ್ಬಿಸೋ ಅಷ್ಟು ಕಷ್ಟವಾದ ಕೆಲಸ ಅಲ್ಲ. ಆದರೆ ಆ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ದೇವರ ಬಲ, ಪವಿತ್ರಾತ್ಮರ ಬಲವು ಎಲ್ಲಿ ತೋರಿ ಬರ್ತಾ ಇದೆ? ಯೇಸು ಕ್ರಿಸ್ತುವ ಸಾವಿನಲ್ಲಿ ಇರಬೇಕಾದ್ರೆ, ಸತ್ತೋಗಿರುವಂಥ ನೆಲೆಯಲ್ಲಿ ಇರಬೇಕಾದ್ರೆ ಯಾವ ರೀತಿ ಮಲ್ಕೊಂಡಿದ್ದಾರೆ? ಬಾಡಿ ಎಲ್ಲ ಏನಾಗಿದೆ, ಬ್ಲಡ್ಡು, ಗಾಯ, ಬ್ಲಡ್ ಆ ರೀತಿ ಸುತ್ತಿರ್ತಾರೆ. ಅಂಥ ಮನುಷ್ಯರನ್ನು ಎಬ್ಬಿಸಿದ ಪವಿತ್ರಾತ್ಮ, ಎಬ್ಬಿಸೋದು ಮಾತ್ರ ಅಲ್ಲ, ಎಬ್ಬಿಸಾಗ ಏನಿರಲಿಲ್ಲ ಅವರಲ್ಲಿ, ಒಂದು ಗಾಯ ಇರಲಿಲ್ಲ. ಏನಾಯಿತು? ಬರೀ 2 ಗಾಯಗಳು ಮಾತ್ರ ಆಯಿತು. ಕಾಲ್ಗಳಲ್ಲಿ ಏನಾಗಿತ್ತು? ಗಾಯಗಳು, ಮೊಳೆ ಹೊಡೆದಿದ್ದು. ಆದರೆ ಅವರ ಮುಖ ಯಾವ ರೀತಿ ಇರಲಿಲ್ಲ?
ಘೋರ ಹಿಂಸೆ ಪಟ್ಟಿದಂಥ ಮುಖ ಅಲ್ಲ, ರಾಜನ ಮುಖವಾಗಿತ್ತು. ಆಮೇನ್. ಪ್ರಕಾಶವಾಗಿತ್ತು ಅಂತ ಹೇಳ್ತಾರೆ. ಆಮೇನ್. ಅಂಥ ದೇವರನ್ನು, ಆ ರೀತಿ ಇರಬೇಕಾದ ಒಂದು ಮನುಷ್ಯರನ್ನು ಎಬ್ಬಿಸಿ, ಅವರನ್ನು ಎಬ್ಬಿಸೋದು ಮಾತ್ರ ಅಲ್ಲ, ಕರೆದುಕೊಂಡು ಹೋಗಿ ಎಲ್ಲವನ್ನೂ ಸೃಷ್ಟಿ ಮಾಡಿದ ಮೇಲೆ ಎಲ್ಲಿ ಕೂಲಿಸ್ತಾ ಇದ್ದಾರಂತೆ? ದೇವರ ಸಿಂಹಾಸನದಲ್ಲಿ ಕೂಲಿಸ್ತಾ ಇದ್ದಾರೆ. ಆಮೇನ್. ಯಾರು ಮಾಡ್ತಾ ಇದ್ದಾರೆ ಇದನ್ನ? ಪವಿತ್ರಾತ್ಮ ಮಾಡ್ತಾ ಇದ್ದಾರೆ. ಆಮೇನ್. ಇದೆಲ್ಲವನ್ನು ಮಾಡಿದಂಥ ದೇವರು ಆದಿಯಲ್ಲಿ ಬಾರ್ತೆ ಬಂದು ದೇವರು ಮಾತಾಡಬೇಕಾದ್ರನ್ನು ಕ್ರಿಯೆ ಮಾಡಿದ ಯಾರು? ಪವಿತ್ರಾತ್ಮ. ಇಷ್ಟು ವಿಷಯಗಳನ್ನು ಮಾಡಿದ ಪವಿತ್ರ ಆತ್ಮನೇ ನಿಮ್ಮೊಳಗಡೆ ಇದ್ದಾರೆ. ಆಮೇನ್. ಆದಿಯಿಂದ ಯೇಸು ಕ್ರಿಸ್ತು ಸತ್ತು ಕೊನೆಯವರೆಗೂ ಅಲ್ಲಿ ಅಂಥ ಮನುಷ್ಯ, ಯೋಚನೆ ಮಾಡಿ, ಮುಂದೆ ಇಲ್ಲಿ ಒಂದು ಬಾಡಿ ಇದೆ ಅಂತ, ಯೇಸು ಕ್ರಿಸ್ತುವನ ಬಾಡಿ ಇದೆ, ಅಂಥ ಮನುಷ್ಯರನ್ನು ಎಬ್ಬಿಸಿ ದೇವರ ರಾಜ್ಯದಲ್ಲಿ ಹೋಗಿ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಬೇಕು ಅಂತ ಮಾಡಿಸ್ತಾ ಇರೋದು ಯಾರು? ಪವಿತ್ರ ಆತ್ಮ. ಅಂಥ ಪವಿತ್ರಾತ್ಮ ನಿಮ್ಮಲ್ಲಿ ಇರಬೇಕಾದ್ರೆ ಪವಿತ್ರಾತ್ಮರ ಕೈಗಳನ್ನು, ಪವಿತ್ರಾತ್ಮರ ಕಣ್ಗಳನ್ನು ಇಟ್ಕೊಂಡು, ಪವಿತ್ರಾತ್ಮರ ಬಾಡಿಯನ್ನು ಇಟ್ಕೊಂಡು ಏನು ಮಾಡ್ತಾ ಇದೀವಿ ನಾವು ಗೊತ್ತು? ನಮ್ಮ ಯೋಚನೆಗಳು ಯಾವ ರೀತಿ ಇದೆ, ನಮ್ಮ ಮಾತು ಯಾವ ರೀತಿ ಇದೆ, ನಿಜವಾಗ್ಲೂ ಈ ಬಲವನ್ನು ಅರ್ಥ ಮಾಡ್ಕೊಂಡಿದ್ದೀವ? ದೇವರೇ, ನಾನು ತುಂಬ ಬಲಹೀನವಾಗಿದ್ದೀನಿ, ಈ ಪಾಪದಿಂದ ಬರೋಕ್ಕಾಗ್ತಿಲ್ಲ, ಅದರಿಂದ ಬರೋಕ್ಕಾಗ್ತಿಲ್ಲ, ಈ ಕಷ್ಟ, ಆ ಕಷ್ಟ, ಆ ನೋವು, ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರ ಆತ್ಮ ನಿಮ್ಮಲ್ಲಿದೆ. ಆಮೇನ್. ಇವಾಗಲೂ ಸಹ ಈ ವಾಕ್ಯ ಅರ್ಥ ಆಗಬೇಕಂದ್ರೆ ದೇವರ ಮನಕಣ್ಗಳನ್ನು ತೆರೆಯಬೇಕು. ಈ ವಾಕ್ಯ ಇಲ್ಲ ಅಂದರೆ ಅರ್ಥ ಆಗೋದೇ ಇಲ್ಲ. ನಾನು ಇಷ್ಟೂ ಸತಿ ಈ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೀನಿ, ಅದೇ ವಾಕ್ಯದ ಅರ್ಥ ಯಾವಾಗ ಆಗತ್ತೆ? ದೇವರು ಮನಕಣ್ಗಳನ್ನು ತೆರೆಯುವಾಗ. ಆಮೇನ್. ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರ ಆತ್ಮ ನಿಮ್ಮಲ್ಲಿದೆ. ಆಮೇನ್. ದೇವರ ವಾಕ್ಯ ಕ್ರಿಯೆ ಆದಿಯಿಂದ ಇದುವರೆಗೂ ಎಲ್ಲವನ್ನು ಯಾರು ಮಾಡಿದ್ದು? ದೇವರು ಪವಿತ್ರಾತ್ಮರ ಮೂಲಕ ಮಾಡ್ತಾ ಇದ್ದಾರೆ. ಆಮೇನ್. ಇಂಥ ದೇವರು ನಿಮ್ಮಲ್ಲಿ ಇರಬೇಕು, ನಿಮ್ಮಲ್ಲಿ ವಾಸಿಸ್ತಾ ಇದ್ದಾರೆ. ಬರೀ ಬಂದು ಹೋಗ್ತಾ ಇಲ್ಲ. ಹಿ ಸ್ಟೇಯಿಂಗ್ ಇನ್ಸೈಡ್ ಆಫ್ ಯು, ಈಸ್ ಲಿವಿಂಗ್ ಇನ್ಸೈಡ್ ಆಫ್ ಯು. ನಿಮ್ಮಲ್ಲಿ ಬಾಳುವಂಥ ಆ ದೇವರು ನಾವೇನು ಮಾಡ್ತಾ ಇದ್ದೀವಿ? ಸುಲಭವಾಗಿ ತಗೋ, ಪವಿತ್ರ ಆತ್ಮ ನನ್ನಲ್ಲಿ, ದೇವರೇ ಪವಿತ್ರ ಆತ್ಮರ ಪ್ರಸನ್ನತೆ ನನಗೆ ಕೊಡಿ, ಪವಿತ್ರ ಆತ್ಮ ಅದು ಬೇಕು ಇದು ಬೇಕು. ಏನು ಮಾಡ್ತಾ ಇಲ್ಲ? ಒಂದು ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ ದೇವರಿಗೆ. ಆ ಬಲ ನಮ್ಗೆ ಅರ್ಥ ಆಗ್ತಿಲ್ಲ, ಯಾವ ಬಲ ನಮ್ಮಲ್ಲಿ ದೇವರು ಬಿಟ್ಟಿದ್ದಾರೆ ಅಂತ. ಒಬ್ಬರನ್ನು ಸಾವಿನಿಂದ ಎಬ್ಬಿಸಿ ಪರಲೋಕದಲ್ಲಿ ಹೋಗಿ ಕುಳಿಸಿದಂಥ ದೇವರು ಪವಿತ್ರಾತ್ಮರ ಬಲ. ಒಬ್ಬರನ್ನು ಆದಿಯಲ್ಲಿ ದೇವರ ವಾಕ್ಯವನ್ನು ಅದನ್ನು ಕ್ರಿಯೆಯಾಗಿ ಮಾರ್ಪಡಿಸಿದ ಯಾರು? ಪವಿತ್ರಾತ್ಮ. ದೇವರು ಮಾತಾಡಿದ್ರು, ಆ ಮಾತನಾಡಿದನ್ನು ಕ್ರಿಯೆಯಾಗಿ ಮಾಡೋದು ಯಾರು? ಪವಿತ್ರಾತ್ಮ. ಆಮೇನ್. ಅಂಥ ದೇವರು ನಮ್ಮ ಜೊತೆ ಇರಬೇಕಾದ್ರೆ, ನಿಮ್ಮಲ್ಲಿ ವಾಸಿಸ್ತಾ ಇರಬೇಕಾದ್ರೆ ಎಷ್ಟು ಸುಲಭವಾಗಿ ನಾವು ತಪ್ಪು ಮಾಡ್ತೀವಿ, ಎಷ್ಟು ಸುಲಭವಾಗಿ ನಮಗೆ ಏನಾಗತ್ತೆ? ಪಾಪ ಮಾಡ್ತೀವಿ. ಇಷ್ಟು ಸುಲಭವಾಗಿ ನಮ್ಮಲ್ಲಿ ಕೆಟ್ಟ ಯೋಚನೆ ಏನು ಬರುತ್ತೆ? ದೇವರೇ ಇದು ಪಣೆ ಏನೆಲ್ಲ ಬಲ ಎಲ್ಲ ಆಡೋರಿ ರೊಂಬ ಇದು ಏನೇನೋ ಹೇಳ್ತೀವಿ. ದೇವರನ್ನ ಏನು ಮಾಡಲ್ಲ? ಹುಡುಕ್ತಾ ಇಲ್ಲ. ಆ ವಾಕ್ಯದ ಅರ್ಥವನ್ನು ಏನು ಮಾಡ್ತಾ ಇಲ್ಲ? ಹುಡುಕ್ತಾ ಇಲ್ಲ. ವಾಕ್ಯವನ್ನು ತಿಳಿಸಿಕೊಡುವರು ಯಾರು ನಮಗೆ? ಪವಿತ್ರಾತ್ಮ. ಪವಿತ್ರಾತ್ಮ ನಮ್ಗೆ ಏನಾಗಿದ್ದಾರೆ? ಕಂಫರ್ಟರ್. ಕಂಫರ್ಟರ್ ಅಂದರೆ ನಮಗೆ ಕಷ್ಟದಲ್ಲಿ ಸಹಾಯಕರು. ಇವಾಗ ದೇವರ ವಾಕ್ಯವು ಎಲ್ಲಿ? ಇವಾಗ ಕೀರ್ತನೆ 23 1ನೇ ವಾಕ್ಯ ಏನು ಹೇಳ್ತಾ ಇದೆ? ಹಂಗೆ ಹೇಳಿ. ಕೀರ್ತನೆ 23 ಏನು ಹೇಳ್ತಾ ಇದ್ದಾರೆ? ಯುವರ್ ರಾಡ್ ಆ್ಯಂಡ್ ಯುವರ್ ಸ್ಟಾಫ್ ಕಂಫರ್ಟ್ ಮೀ. ನಿಮ್ಮ ಕೋಲು ಮತ್ತು ದನಿಯು ನನ್ನೇನು ಮಾಡ್ತಾ ಇದೆ? ಸಂತೈಸ್ತಾ ಇದೆ. ಸಂತೈಸುವರು ಯಾರು? ಪವಿತ್ರಾತ್ಮ. ಆಮೇನ್. ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಂತೈಸುವವರು ಯಾರು? ಪವಿತ್ರಾತ್ಮ. ನಮ್ಮನ್ನು ದಾರಿಯಲ್ಲಿ ನಡೆಸುವರು ಯಾರು? ಪವಿತ್ರಾತ್ಮ. ಎಲ್ಲ ವಿಷಯಗಳನ್ನು ಮಾಡುವಂಥ ಆ ಪವಿತ್ರಾತ್ಮ ನಿಮ್ಮಲ್ಲಿ ಇರಬೇಕಾದ್ರೆ ಅವರ ಆಸೆಯನ್ನು ನೀವು ಯೇಸುವನ್ನು ನೋಡಬೇಕು ಅಂತ. ಆಮೇನ್. ಯೇಸುವಿನ ವಾಕ್ಯದ ಅರ್ಥವನ್ನು ಅರ್ಥ ಮಾಡ್ಕೊಬೇಕು ಅಂತ. ಆಮೇನ್. ಎಷ್ಟು ಸತಿ ವಾಕ್ಯವನ್ನು ನಾವು ಓದಿರ್ತೀವಿ, ವಾಕ್ಯ ಅರ್ಥ ಆಗಿರಲ್ಲ ನಮಗೆ. ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ದೇವರ ವಾಕ್ಯವನ್ನು ಇಂಪಾರ್ಟೆನ್ಸ್ ಕೊಡ್ತು ಓಡ್ತಾ ಇಲ್ಲ. ಏನೋ ಒಂದು, ಯಾರಿಗೆ ಬೇಕು ಎಫಿಷಿಯನ್ಸು? ಯಾರಿಗೆ ಬೇಕು? ನನಗೇನು ಬೇಕು? ಯೇಸು ಕ್ರಿಸ್ತು ಇಷ್ಟು ಅತಿಶಯ ಮಾಡಿದ್ರು, ಯೇಸು ಕ್ರಿಸ್ತು ಈ ಕೀರ್ತನೆಗಳಲ್ಲಿ ಈ ವಾಕ್ಯವನ್ನು ಓದೋಕೆ ಹೇಳಿದ್ರು, ಇದನ್ನು ಮಾಡಿದ್ರು, ಅದನ್ನು ಮಾಡಿದ್ರು ಅಂತ ದೇವರ ವಾಕ್ಯದ ಆಳವನ್ನೇ ತಿಳಿದುಕೊಳ್ಳದಂತೆ ಏನು ಮಾಡ್ತಾ ಇದ್ದೀವಿ? ಕ್ರಿಯೆ ಮಾಡ್ತೀವಿ. ಎಷ್ಟೋ ಸತಿ ನನಗೆ ಪ್ರಶ್ನೆ, ಆಚೆಗಡೆ ಇರೋರು ಇದನ್ನೇ ಕೇಳ್ತಾರೆ, ಅಂದರೆ ವಾಕ್ಯವನ್ನು ಕೇಳಿಸ್ಕೊಳ್ಳೋರು ಸಹ ಈ ಮಾತನ್ನೇ ಕೇಳ್ತಾರೆ, ಏನಕ್ಕೋಸ್ಕರ ಪಾಪದ ಬಗ್ಗೆ ಎಷ್ಟು ಮಾತಾಡ್ತೀರಾ, ಅಥವಾ ಏನಕ್ಕೋಸ್ಕರ ಇದರ ಬಗ್ಗೆ ಎಷ್ಟು ಮಾತಾಡ್ತೀರಾ, ಎಷ್ಟೋ ಪ್ರೀಚ್ ಮಾಡ್ಬೋದಲ್ಲ, ಯಾವುದು ಕುರಿತಾಗಿ, ಎಷ್ಟೋ ವಿಷಯಗಳ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಹೇಳ್ಬೋದು, ಏನಕ್ಕೋಸ್ಕರ ಪಾಪದ ಕುರಿತಾಗಿ ಮಾತಾಡ್ತೀರಾ ಅಂತ ಹೇಳಬೇಕಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ಪೌಲು ಬರೆಯೋದು ಇದನ್ನು ಮಾತ್ರ. ನೀವು ತೆಸ್ಸಲೋನಿಕ 1ನೇ ತೆಸ್ಸಲೋನಿಕ 4ನೇ ಅಧ್ಯಾಯ 3ನೇ ಅಧ್ಯಾಯ ಓದಬೇಕಾದ್ರೂ ಪೌಲು ಎಲ್ಲ ಕಡೆ ಹೇಳೋದು ಈ ಒಂದು ಮಾತನ್ನೇ.
ನಿಮಗಿರುವಂಥ ವಿಶ್ವಾಸವನ್ನು, ದೇವ್ರ ಮೇಲೆ ಇರುವಂಥ ಪ್ರೀತಿ, ಮತ್ತವ್ರ ಮೇಲೆ ಇರುವಂಥ ಪ್ರೀತಿಯನ್ನು ನಿಮ್ಮ ಪಾಪದಿಂದ ಏನು ಮಾಡಬೇಡಿ, ದೂರ ಮಾಡಿಸ್ಕೊಳ್ಬೇಡಿ. ಎಲ್ಲವನ್ನೂ ನಾವು ಏನು ಮಾಡ್ಬೋದು, ಸಂಪಾದನೆ ಮಾಡ್ಕೊಳ್ಬೋದು. ನಾನು ನೋಡಿರುವಂಥ ದೊಡ್ಡ ವಿಷಯ ಏನಂದರೆ, ಒಂದು ದೊಡ್ಡ ವಿಷಯ ನನ್ನ ಜೀವನದಲ್ಲಿ ಏನು ನೋಡಿದ್ದೀನಿ ಅಂದರೆ, ಎಷ್ಟೋ ಜನ ಅನುದಿನವೂ ಬಂದು ದೇವರ ಹತ್ರ ಏನು ಮಾಡ್ತಾರೆ ಅಂದರೆ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅನುದಿನ ದೇ ಕಮ್ ಎವ್ರಿ ಡೇ ಅಂದೆ ಪ್ರೇ, ನನಗೆ ದೇವರ ಈ ಆಶೀರ್ವಾದ ಬೇಕು, ಆ ಆಶೀರ್ವಾದ ಬೇಕು, ನನಗೆ ಈ ಹಣಕಾಸಿನಿಂದ ಕಷ್ಟ ಇರಬಾರ್ದು, ಸಾಲ ಇರಬಾರ್ದು, ಅದು ಇರಬಾರ್ದು, ಇದು ಇರಬಾರ್ದು, ಏನೇನೋ ಪ್ರಾರ್ಥನೆ ಮಾಡ್ತಾರೆ. ದೇವರನ್ನು ತಿಳಿದುಕೋಬೇಕು ಅಂತ ಪ್ರಾರ್ಥನೆ ಮಾಡಲ್ಲ. ಯಾಕಂದರೆ ಅವರ ಪಾಪದ ಅರಿವು ಅವ್ರಿಗಾಗಿರಲ್ಲ. ಆಮೇನ್. ಅವರ ಪಾಪದ ಅರಿವು ಆಗದೇ ಇರಬೇಕಾದ್ರೆ ದೇವರು ಏನಾಗ್ತಾರೆ, ಬೇರೆ ದೇವರುಗಳ ಥರ ಅಷ್ಟೇ, ಬೇರೆ ಏನೋ ನಮಗೆ ಹೆಲ್ಪ್ ಮಾಡುವಂಥವ್ರು, ಸಹಾಯ ಮಾಡ್ತಾ ಇದ್ದಾರೆ. ದೇವರ ಹತ್ರ ಬರುವುದೇ ಅಷ್ಟು ಏನಕ್ಕೋಸ್ಕರ ಇರುತ್ತೆ, ಆಶೀರ್ವಾದಕ್ಕೋಸ್ಕರ. ದೇವರನ್ನು ನಿಜವಾಗ್ಲೂ ತಿಳಿದುಕೊಬೇಕು ಅಂತ ಬರುವವರು ಅವ್ರಿಗೇನು ಬೇಕಂದ್ರೆ ಪಾಪದ ಅರಿವು ಆಗ್ಬೇಕು. ಮೊದಲು ಕಣ್ಗಳು ತೆರೆಯಪಡುವಾಗಲೇ ಏನಾಗುತ್ತೆ, ಪಾಪದ ಅರಿವು ಆಗುತ್ತೆ. ಪಾಪ ಅಂದರೆ ನೀವೇನೋ ಅಂದ್ಕೊಳ್ತೀರಿ, ಎಷ್ಟೆಷ್ಟೋ ಪಾಪ ಇರುತ್ತೆ, ಏನೆಲ್ಲ ಇರುತ್ತೆ, ನೀವು ಈ ಪಾಪ ಮಾಡಬೇಡಿ, ಆ ಪಾಪ ಮಾಡಬೇಡಿ, ಏನೇನೋ ಹೇಳ್ತಾರೆ. ಅದೆಲ್ಲ ಇಲ್ಲದೆ ಹೋದ್ರೂ, ಒಂದು ವೇಳೆ ಅದೆಲ್ಲ ಇಲ್ಲದೆ ಹೋದ್ರಾಗ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಇದೆಲ್ಲ ಪಾಪ ಇಲ್ವಲ್ಲ ನಮ್ಮಲ್ಲಿ, ಏನಕ್ಕೋಸ್ಕರ ಎಷ್ಟು ಕೇಳಿಸ್ಕೊಬೇಕು ಈ ಮಾತನ್ನು, ನನ್ನಲ್ಲಿ ಈ ಪಾಪ ಇಲ್ಲ ಆ ಪಾಪ ಇಲ್ಲ, ಏನಕ್ಕೋಸ್ಕರ ಇದೆ ನಾನು ಕೇಳಿಸ್ಕೊಳ್ಬೇಕು ಅಂತ ಮಾತನಾಡುವಾಗಲೇ ತಕ್ಷಣ ಒಂದು ಪ್ರಶ್ನೆ ನಿಮ್ಮನ್ನು ನೀವು ಕೇಳಿ, ನನ್ನಲ್ಲಿ ಹೆಮ್ಮೆ ಇದೆಯಾ ಅಂತ. ಯಾಕಂದರೆ ಎಲ್ಲ ಪಾಪಗಳು ಇಲ್ಲದೆ ಹೋದ್ರೂ ಹೆಮ್ಮೆ ಇರುತ್ತೆ ಆ ಜಾಗದಲ್ಲಿ. ಯಾಕಂದರೆ ಯಾವುದು ಇಲ್ಲ ಅಂದರೆ ಅಲ್ಲಿ ಏನು ಬರುತ್ತೆ, ಸುಲಭವಾಗಿ ಹೆಮ್ಮೆ ಬರುತ್ತೆ. ಎದುಮೇ ಇಲ್ಲ ನಾಳು என்ன வந்துடும், ப்ரௌட்னஸ், ப்ரைட். என்னை விட யாரா இருக்க போகிறா, என்ன மாதிரி ப்ரேயர் பண்ண யாருமே, நான் இவ்வளோ நேரம் ப்ரேயர் பண்ணுறேன், ஆண்டவர் இந்த மாதிரி நடத்துகிறாரு, அந்த மாதிரி நடத்துகிறாரு, ಇನ್ನೇನೋ ಮನುಷ್ಯನಿಗೆ ಏನೋ, ನಾನು ದೇವರ ಪ್ರಾರ್ಥನೆ ಮಾಡೋದ್ರಿಂದ ದೇವ್ರಿಗೇನೋ ಸಿಗೋ ಥರ, ನಾನು ಪ್ರಾರ್ಥನೆ ಮಾಡುವುದು ನಾನು ದೇವರನ್ನು ಬಿಟ್ಟು ದೂರ ಹೋಗಬಾರ್ದು ಅಂತ. ಆಮೇನ್. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ನಾನು ಇವಾಗ ಜೋಶ್ವಾಣಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದರೆ, ದೇವರು ಅವ್ರನ್ನ ಏನು ಮಾಡ್ತಾರೆ ಅಂದರೆ, ನನ್ನ ಪ್ರಾರ್ಥನೆಗೆ ಕೇಳಿ ಏನು ಪ್ರಾರ್ಥನೆ ಮಾಡಬೇಕು, ಅವರ ಮನಕಣ್ಗಳನ್ನು ತೆರೆದು, ದೇವರೇ ನಿಮ್ಮ ವಾಕ್ಯದ, ನಿಮ್ಮ ಪ್ರೀತಿಯ ಆಳವನ್ನು ಏನು ಮಾಡಬೇಕು, ಅವರು ತಿಳಿದುಕೊಳ್ಬೇಕು. ಆ ಪ್ರಾರ್ಥನೆ ಮಾಡಬೇಕಾದ್ರೆ ಗಾಡ್ ಪುಟ್ಸ್ ಫೆನ್ಸ್ ಅರೌಂಡ್ ಹಿಮ್. ದೇವ್ರು ಏನು ಮಾಡ್ತಾರೆ ಅಂದರೆ ಅವರ ಸುತ್ತಲೂ ಏನು ಮಾಡ್ತಾರೆ, ಒಂದು ಕೋಟೆ ಬೇಲಿಯನ್ನು ಕಟ್ತಾರೆ. ಏನಕ್ಕೆ, ಅವರನ್ನು ಪಿಶಾಚಿ ಏನು ಮಾಡಬಾರ್ದು ಅಂತ, ಮುಟ್ಟಬಾರ್ದು ಅಂತ. ಆ ಪ್ರಾರ್ಥನೆ ಇಲ್ಲದೆ ಹೋದರೆ ಸುಲಭವಾಗಿ ಕೆಳಗಡೆ ಬಿದ್ದು ಹೋಗ್ತೀವಿ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡದೆ ಹೋದರೆ ನೀವು ಬೀಳ್ತಾ ಇರೋದಕ್ಕೆ ಕಾರಣ ನಿಮ್ಮ ಜೊತೆಲಿ ಇವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ. ನೀವು ನನಗೋಸ್ಕರ ಒಂದು ವೇಳೆ ನಾಳೆಯಿಂದ ಏನು ಮಾಡಬೇಕಂದ್ರೆ, ನಮ್ಮ ಸಭೆಯಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡಿ. ಸಭೆಗೋಸ್ಕರ ಅಲ್ಲ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರು ನಮಗೆ ಕೊಟ್ಟಿರುವಂಥ ಕೆಲಸ ಏನು, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಬೇಕು. ನೀವು ಅವ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದೇ ಒಂದು ಪ್ರಾರ್ಥನೆ ಏನು, ಮನ ಕಣ್ಗಳನ್ನು ತೆರೆದು ಅವ್ರು ನಿಮ್ಮನ್ನು ನೋಡಿಲಿ ದೇವರೇ. ನಾವು ದೇವರ ಕೃಪೆಯ ಸಿಂಹಾಸನದ ಮುಂದೆ ಹೋಗಿ ನಿಂತ್ಕೊಳ್ಳೋದು ನಮ್ಮ ಕ್ರಿಯೆಗಳಿಂದ ಅಲ್ಲ. ನಾವೇನು ಮಾಡ್ತೀವಿ ಅಂದರೆ, ದೇವರ ಸಮೂಹಕ್ಕೆ ಹೋಗೋದಕ್ಕೆ ಏನು ಮಾಡ್ತೀವಿ ಅಂದರೆ, ಅಪ್ಪ ನಾನು ಇಷ್ಟು ಪಾಪ ಮಾಡಿದ್ದೀನಿ, ನಿಮ್ಮ ಸಮೂಹಕ್ಕೆ ಬರೋಕ್ಕಾಗಲ್ಲ, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಏನು ಮಾಡ್ತೀವಿ, ಏನೇನೋ ಏನು ಹೇಳ್ತೀವಿ, ರೀಸನ್ಸ್ ಕೊಡ್ತೀವಿ, ಏನು ಹೇಳ್ತೀವಿ, ಕಾರಣಗಳು ಕೊಡ್ತೀವಿ. ಏನಂತ, ನಾನು ದೇವರ ಸಮೂಹಕ್ಕೆ ಹೋಗೋಕ್ಕಾಗಲ್ಲ ಅಂತ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ದೇವರ ಏನು ಹೇಳ್ತಾ ಇದ್ದಾರೆ, ದೇವರ ಸಿಂಹಾಸನದ, ಕೃಪೆಯ ಸಿಂಹಾಸನದ ಮುಂದೆ ಹೋಗುವುದು ನಿಮ್ಮ ಕ್ರಿಯೆಗಳಿಂದ ಅಲ್ಲ, ಯೇಸು ಕ್ರಿಸ್ತುವಿನ ಕ್ರಿಯೆಗಳಿಂದ ನೀವು ದೇವರ ಮುಂದೆ ಹೋಗಿ ಏನು ಮಾಡ್ತಾ ಇದ್ದೀವಿ, ನಿಂತ್ಕೊಳ್ತಾ ಇದ್ದೀವಿ. ಆಮೇನ್. ನಾವು ದೇವರ ಮುಂದೆ ಹೋಗಿ ನಿಂತ್ಕೊಳ್ಳುವುದು, ಯೇಸು ಕ್ರಿಸ್ತು ನಿಮಗೋಸ್ಕರ ಎಲ್ಲವನ್ನು ಕಟ್ಟಿ ಮುಗಿಸಿದ್ದಾರೆ. ನೀವು ಮುಂಚೆ ಮಾಡಿದ ಪಾಪ ಆಗಲಿ, ಮಾಡ್ತಾ ಇರುವಂಥ ಪಾಪ ಆಗಲಿ, ಮಾಡಬೇಕಾಗಿರುವಂಥ ಪಾಪ ಆಗಲಿ, ಎಲ್ಲವನ್ನು ಯಾರು ಏನು ಕ್ಷಮಿಸಿದ್ದಾರೆ, ಯೇಸು ಕ್ರಿಸ್ತು. ನಾವು ದೇವರ ಹತ್ರ ಕ್ಷಮೆ ಕೇಳಬೇಕು, ಹೌದು. ಆದರೆ ನಾವು ಪ್ರತಿಯೊಂದು ಸಲ ಏನು ಮಾಡ್ತೀವಿ ಅಂದರೆ, ಎಷ್ಟೋ ಸತಿ ಪಾಪ ಮಾಡಿಬಿಟ್ರೆ, ದೇವರೇ ನಿಮ್ಮ ಸಮೂಹಕ್ಕೆ ಬರೋದಕ್ಕೆ ನನಗೇನಿಲ್ಲ ತಗದಿಲ್ಲ ಆಂಡವ್ರೆ, ಅಪ್ಪ ನಾವು ಉಂಗು ಕಿಟ್ಟಲ್ಲ ವರೆ, ನನಗೇನಿಲ್ಲ, ನನಗೆ ತಗದೆ ಅಂದರೆ ಏನು ಹೇಳ್ತೀರಾ, ನನಗೆ ಯೋಗ್ಯತೆಯೇ ಇಲ್ಲ ದೇವರೇ. ನಿಮ್ಮ ಯೋಗ್ಯತೆಯಿಂದ ನೀವು ದೇವರ ಸಮೂಹಕ್ಕೆ ಹೋಗ್ತಾ ಇಲ್ಲ, ಅವರ ಯೋಗ್ಯತೆಯಿಂದ ಹೋಗಿ ನಿಂತ್ಕೊಳ್ತೇವೆ. ಆಮೇನ್. ನಮ್ಮ ಯೋಗ್ಯತೆಯಿಂದ ನಾವು ಹೋಗಿ ನಿಂತ್ಕೊಬೇಕಂದ್ರೆ ಈ ಜನ್ಮದಲ್ಲಿ ನಾನು ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅವರು ನಿಮ್ಮನ್ನು ಕ್ಷಮಿಸಿದ ಕಾರಣದಿಂದ ಏನು ಮಾಡ್ತಾ ಇದ್ದೀವಿ, ನಾವು ದೇವರ ಮಕ್ಕಳು ಅಂತ ಹೇಳ್ತಾ ಇದ್ದೀವಿ. ಆಮೇನ್. அவர் பண்ண நல்ல ಕಾರ್ಯத்தினால நான் நல்ல பேர் வாங்குறேன் ஆண்டவர்கிட்ட. ಅವ್ರ ಹತ್ರ ಹೋಗುವಾಗ ವಾಡಾ ಪೋಡ ಅಂತ ಏನು ಮಾತಾಡ್ತಾರೆ, ಮಗನೇ ಮಗಳೇ ಅಂತ ಮಾತಾಡ್ತಾರೆ. ಆಮೇನ್.
ಅದು ಹೋಗೋದಕ್ಕೆ ಕಾರಣ ಯಾರು? ಯೇಸು ಕ್ರಿಸ್ತು. ನಮ್ಮ ಕ್ರಿಯೆಗಳಲ್ಲ, ಆದರೆ ವಿಶ್ವಾಸ. ಯಾರ ಮೇಲೆ ವಿಶ್ವಾಸ? ಯೇಸು ಕ್ರಿಸ್ತು ಮೇಲೆ ಇರುವಂಥ ವಿಶ್ವಾಸದಿಂದ ನಾವು ಒಳ್ಳೆ ಕ್ರಿಯೆಗಳು ಮಾಡ್ತೀವಿ. ಆಮೇನ್. ನಾವು ಆಲ್ರೆಡಿ ನಾವೇನಾಗಿದ್ದೀವಿ? ರಕ್ಷಣೆ ಹೊಂದ್ಕೊಂಡಿದ್ದೀವಿ. ಆ ಜಾಗದಿಂದ ಏನು ಮಾಡ್ತಾ ಇದ್ದೀವಿ? ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೀವಿ. ಆಮೇನ್. ನಾನು ಮಾಡುವಂಥ ಒಳ್ಳೆಯದು ಅಥವಾ ನಾನು ಓದುವಂಥ ಬೈಬಲಿಂದಾನೋ ನಾನು ಮಾಡುವಂಥ ಪ್ರಾರ್ಥನೆಯಿಂದ ನಾನು ದೇವ್ರ ಸಮಕ್ಕೆ ಹೋಗ್ತಾ ಇಲ್ಲ. ನಾನು ಇಷ್ಟೇ ಪ್ರಾರ್ಥನೆ ಮಾಡಿದ್ರು, ಇಷ್ಟೇ ಬೈಬಲ್ ಓದಿದ್ರು, ಇಷ್ಟೇ ಮಾಡಿದ್ರು ಎಲ್ಲೋ ಒಂದು ಕಡೆ ಬೀಳಲೇಬೇಕು. ಹಂಗೆ ಬೀಳುವಾಗ ಯಾರ ಮೂಲಕ ಹೋಗಿ ನಿಂತ್ಕೊಳ್ತಾ ಇದೀವಿ ಅನ್ನೋದು ಮುಖ್ಯ. ನಮ್ಮಲ್ಲಿರುವಂಥ ಬಲ ಯಾರ್ದು? ಯೇಸು ಕ್ರಿಸ್ತು. ಅದು ಪವಿತ್ರಾತ್ಮರ ಬಲ. ಆಮೇನ್. ಯೇಸು ಕ್ರಿಸ್ತುವನ್ನು ಸಾವಿನಿಂದ ಎಬ್ಬಿಸಿ ತಕ್ಷಣ ಏನಾಗಿತ್ತು? ಅವ್ರಿಗೆ ಯಾವ ಗಾಯನೂ ಏನಾಗಿರಲಿಲ್ಲ, ರಕ್ತದಿಂದ ಇರಲಿಲ್ಲ, ಮುಖ ಎಲ್ಲ ಏನಾಗಿಲ್ಲ, ರಕ್ತದಿಂದ ಇರಲಿಲ್ಲ. ತಕ್ಷಣ ಏನಾಗಿತ್ತು? ಅವ್ರ ಮುಖ ಪ್ರಕಾಶವಾಗಿತ್ತು. ಆ ಶಕ್ತಿ ಇವತ್ತು ನಮ್ಮ ಜೊತೆ, ನಮ್ಮ ಒಳಗಡೆ ಬಾಳ್ತಾ ಇದ್ದಾರೆ. ಆಮೇನ್. ಆ ವಾಕ್ಯವನ್ನು ಕಂಟಿನ್ಯೂ ಮಾಡಿ. 21. ಅವರ ಬಲ ಅತಿಶಯವು ಎಷ್ಟು ಮಹತ್ತಾದದ್ದು ಎಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಅವರು ಸತ್ತಿದ್ದ ಕ್ರಿಸ್ತರನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡರು. ಅವರು ಸಮಸ್ತವನ್ನು ಕ್ರಿಸ್ತರ ಪಾದಗಳ ಕೆಳಗೆ ಹಾಕಿದರು. ಆಮೇನ್. ಸಮಸ್ತವನ್ನು ಯಾರು ಕ್ರಿಸ್ತರ ಪಾದ ಕೆಳಗಡೆ ಹಾಕಿದ್ರು? ಪವಿತ್ರಾತ್ಮ. ಆಮೇನ್. ಎಲ್ಲವನ್ನು ಎಲ್ಲ ವಿಷಯತ್ತು ಯೇಸು ಕ್ರಿಸ್ತುವಿನ ಕಾಲಿಡಿಯಲ್ಲೇನ ಪண்றாங்களா ಮಾಡ್ತಾ ಇದ್ದಾರಂತೆ. ಏನಕ್ಕೋಸ್ಕರ ಆಗ್ತಾ ಇದ್ದಾರೆ ಯೇಸು ಕ್ರಿಸ್ತುವಿನ ಕಾಲ ಹತ್ರ? ನಮಗೆ ಓಕೆ, ವಾಕ್ಯವನ್ನು ಕಂಟಿನ್ಯೂ ಮಾಡಿ ಓದ್ಬಿಡಿ, ಆಮೇಲೆ ಮಾತಾಡ್ತೀನಿ. ಇದಲ್ಲದೆ ಅವರನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದರು. ಎಲ್ಲರ ಮೇಲೇನು ಇರಿಸಿ ಏನು ಮಾಡ್ತಾ ಇದ್ದಾರೆ? ಸಭೆಗೆ ಶಿರಸ್ಸಾಗಿ ಮಾಡ್ತಾರೆ. ಓಕೆ, ಇದನ್ನು ಆಮೇಲೆ ಓದೋಣ. ಮೊದಲು ಏನು ಹೇಳ್ತಾ ಇದ್ದಾರೆ ಆ ವಾಕ್ಯದಲ್ಲಿ? ಎಲ್ಲವನ್ನು ಅವರ ಕಾಲ್ ಕೆಳಗಡೆ ಹಾಕಿದಾರಂತೆ. ನಾವೇನು ಅನ್ಕೊಳ್ತೀವಿ ಅಂದರೆ, ಎಷ್ಟೋ ಸತಿ ದೇವರಿಗೆ ಐ ಹ್ಯಾವ್ ಟು ಸಬ್ಮಿಟ್ ಟು ಗಾಡ್, ನನ್ನನ್ನು ನಾನು ಏನು ಮಾಡಬೇಕು? ದೇವರಿಗೆ ಅರ್ಪಿಸಬೇಕು, ನಾನು ದೇವರ ಸಮ್ಮುಖಕ್ಕೆ ಏನು ಮಾಡಬೇಕು? ಅರ್ಪಿಸಬೇಕು ಅಂತ ಹೇಳಿದ ತಕ್ಷಣ ಏನು ಹೇಳ್ತೀವಿ? ದೇವರೆಲ್ಲೋ ಇದ್ದಾರೆ, ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಏನು ಮಾಡಬೇಕು? ನನ್ನನ್ನು ನಾನು ಸಮರ್ಪಿಸಬೇಕು. ನೀವು ಸಮರ್ಪಿಸ್ತಾ ಇರೋದು ಯಾವುದೋ ಒಂದು ದೇವ್ರಿಗಲ್ಲ. ಆಮೇನ್. ನೀವು ಸಮರ್ಪಿಸ್ತಾ ಇರುವುದು ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರು. ಆಮೇನ್. ಎಲ್ಲದ ಮೇಲೂ ಅಧಿಕಾರ ಇರುವುದು ಯಾರಿಗೆ? ಯೇಸು ಕ್ರಿಸ್ತುವಿಗೆ. ಈ ಟರ್ಮ್ ಸರಿಯಾಗಿ ಇಟ್ಕೊಳ್ಳಿ. ಎಲ್ಲದ ಮೇಲೇನು ಅಧಿಕಾರ ಯಾರ ಕಾಲ್ ಕೆಳಗಡೆ ಇದೆ? ಯೇಸು ಕ್ರಿಸ್ತುವಿನ ಮೇಲೆ. ಆದರೆ ಅಂಥ ದೇವರು ಏನು ಮಾಡ್ತಾ ಇದ್ದಾರೆ? ನಮಗೋಸ್ಕರ ಜೀವನ ಕೊಡ್ತಾ ಇದ್ದಾರೆ. ಆಮೇನ್. ಎಲ್ಲವನ್ನು ಸೃಷ್ಟಿ ಮಾಡಿದ್ದೆ ಅವರಿಗೋಸ್ಕರ ಅಂತೆ. ಯಾರಿಗೋಸ್ಕರ? ಯೇಸು ಕ್ರಿಸ್ತುವಿಗೋಸ್ಕರ. ಎಲ್ಲ ವಿಷಯಗಳು, ನಮ್ಮನ್ನಾಗಲಿ ಭೂಲೋಕವನ್ನಾಗಲಿ ನೋಡ್ತಾ ಇರುವಂಥ ಎಲ್ಲ ವಿಷಯಗಳನ್ನು ಸೃಷ್ಟಿ ಮಾಡಿದ್ದು ಯಾರಿಗೋಸ್ಕರ? ಯೇಸು ಕ್ರಿಸ್ತುವಿಗೋಸ್ಕರ. ಅಂಥ ದೇವರ ಕಾಲ್ ಕೆಳಗೆ ನಾವೇನಾಗಿದ್ದೀವಿ? ಇದ್ದೀವಿ. ಆಮೇನ್. ಆದರೆ ಅಂಥ ದೇವರು ನಮಗೇನಾಗಿದ್ದಾರೆ ಅಂತ ನೋಡಿ, ಯೇಸು ಕ್ರಿಸ್ತು ಸಭೆಗೆ ಏನಾಗಿದ್ದಾರೆ ಅಂತೆ? ತಲೆಯಾಗಿದ್ದಾರೆ. ನಾವು ಏನಾಗಿದ್ದೀವಿ? ಅಂಗಗಳಾಗಿದ್ದೀವಿ. ಆ ವಾಕ್ಯವನ್ನು ಓದಿವಾಗ, ಅವರನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದರು. ಎಲ್ಲದನ್ನು ಮೇಡಿ ಸಭೆಗೆ ಏನು ಮಾಡಿದ್ದಾರೆ? ತಲೆಯಾಗಿಟ್ಟಿದ್ದಾರೆ. ಸಭೆಯು ಅವರ ದೇಹವಾಗಿದೆ. ಸಭೆಯು ಅವರ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವುದರಿಂದ ಅದು ಪರಿಪೂರ್ಣತೆ ಉಳ್ಳದೂ ಆಗಿದೆ. ಆಮೇನ್. ಓದಿ, ಇನ್ನೊಂದ್ಸತಿ ಓದಿಯ ವಾಕ್ಯವನ್ನು. ಸಭೆಯು ಅವರ ದೇಹವಾಗಿದೆ, ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವುದರಿಂದ ಅದು ಪರಿಪೂರ್ಣತೆಯುಳ್ಳದೂ ಆಗಿದೆ. ಆಮೇನ್. ನಾವು ಪರಿಪೂರ್ಣ ಹೊಂದ್ತಾ ಇರೋದು ಯಾರ ಮೂಲಕ? ಕ್ರಿಸ್ತು ಯೇಸುವಿನ ಮೂಲಕ. ನಾವು ಯಾವ ಕ್ರಿಯೆ ಮಾಡೋದು ನಾವು ಪರಿಪೂರ್ಣ ಹೊಂದ್ತಾ ಇಲ್ಲ. ನಾವೇನು ಹೇಳ್ತಾರೆ ಅಂದರೆ, ಪರಿಪೂರ್ಣ ಹೊಂದಬೇಕು, ಇನ್ನೇನು ನಾವು ಇದು ಆದಮೇಲೆ ನನ್ನ ಸ್ಯಾಲ್ವೇಷನ್ ಪಡ್ಕೊಬೇಕು, ಅದಲ್ಲ. ನಾವು ದೇವರು ಆಲ್ರೆಡಿ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾರೆ. ಇಂಥ ಪಾಪಿಗಳಾದ ನಮ್ಮನ್ನು ಪವಿತ್ರಾತ್ಮ ಕೊಟ್ಟು ನಮ್ಮನ್ನೆಲ್ಲ ಮಾಡಿ ಸಭೆಗೆ ಸೇರಿಸಿ, ತನ್ನ ಸಭೆಗೆ ಸೇರಿಸಿ ತಾನು ತಲೆಯಾಗಿ ನಮಗೇನು ಮಾಡ್ತಾ ಇದ್ದಾರೆ? ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾವು ಸಮರ್ಪಿಸ್ತಾ ಇರೋದು ಯಾವುದೋ ಒಂದು ದೇವರಿಗೋಸ್ಕರ ಅಲ್ಲ. ವಿ ಆರ್ ನಾಟ್ ಸಬ್ಮಿಟಿಂಗ್ ಟು ಯಾವುದೋ ಒಂದು ಅಧಿಕಾರಕ್ಕೆ ಸಮರ್ಪಿಸ್ತಾ ಇಲ್ಲ. ನಮಗೋಸ್ಕರ ಜೀವನ ಕೊಟ್ಟಂಥ ಅಧಿಕಾರಕ್ಕೆ ಸಮರ್ಪಿಸ್ತಾ. ಆಮೇನ್. ನಿಮ್ಮ ಮೇಲೆ ಅಧಿಕಾರದಲ್ಲಿರುವವರು ನಿಮಗೋಸ್ಕರ ಜೀವ ಕೊಟ್ಟಿದ್ರೆ ಎಷ್ಟು ನಿಮ್ಮ ಮೇಲೆ ಪ್ರೀತಿ ಇಟ್ಟಿರ್ಬೇಕು. ಆಮೇನ್. ದೇವರ ವಾಕ್ಯದಲ್ಲಿ ಏನಂತ ಕರೀತಾರೆ ಅಂದರೆ, ಇದೇ ಮೊದಲನೇ ಎಫೆಸಿಯನ್ಸಲ್ಲಿ
ನಾವು ಮೇಲೆ ಹೋಗ್ಬೇಕಾದ್ರೆ, ಹಂಗೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಇನ್ನೆರಿಟೆನ್ಸ್ ಇದೆ. ನಾವೇನು ಮಾಡ್ತೀವಿ ಅಂದರೆ ನಾವು ಕಿರೀಟವನ್ನು ಪಡ್ಕೊಳ್ತೀವಿ. ನಾವು ಏನು ಮಾಡ್ತೀವಿ, ಇನ್ನೆರಿಟೆನ್ಸ್ಗೆ ಏನು ಹೇಳ್ತೀರಾ, ಬಹುಮಾನಗಳನ್ನು ಪಡ್ಕೊಳ್ತೀವಿ. ಇನ್ನೆರಿಟೆನ್ಸ್ ಅಂದರೆ ಅದಲ್ಲ, ತಂದೆ ಮಕ್ಕಳಿಗೆ ಕೊಡೋದು ಏನು ಹೇಳ್ತೀರಾ, ಸ್ವಾಸ್ಥ್ಯ. ಹಾಂ, ದೇವ್ರು ಏನು ಹೇಳ್ತಾರೆ ಅಂದರೆ ನಮಗೆ ಸಿಗ್ತಾ ಇರುವಂಥ ಸ್ವಾಸ್ಥ್ಯ ಯಾರ ಮೂಲಕ, ಕ್ರಿಸ್ತು ಯೇಸುವಿನ ಮೂಲಕ. ನಾವು ಮಾಡಿರುವಂಥ ಕ್ರಿಯೆಗಳು, ಕ್ರಿಸ್ತು ಯೇಸುವಿನ ಬಲ ನಮ್ಮಲ್ಲಿ ಇರುವುದರಿಂದ ಆ ಬಲ ಇಟ್ಕೊಂಡು ನಾವು ಯಾವ ಕ್ರಿಯೆಗಳನ್ನು ಮಾಡ್ತಾ ಇದೀವೋ, ದೇವ್ರು ಹೇಳಿರುವಂಥ ಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಅದನ್ನೇನು ಮಾಡ್ತಾರೆ, ದೇವರು ಅದಕ್ಕೆ ತಕ್ಕಂಥ ಫಲವನ್ನು ಕೊಡ್ತಾರೆ, ಕಿರೀಟವನ್ನು ಕೊಡ್ತಾರೆ. ಆದರೆ ಆ ಕಿರೀಟವನ್ನು ಯೇಸು ಕ್ರಿಸ್ತುವಿನ ಕಾಲಿನ ಕೆಳಗಡೆ ಏನು ಮಾಡ್ತಾ ಇದ್ದೀವಿ, ನಾವು ಹಾಕ್ತಾ ಇದ್ದೀವಿ. ಆಮೇನ್. ಏನಕ್ಕೆ ಹಾಕ್ತಾ ಇದ್ದೀವಿ ನೋಡಿ, ಯಾವ ಕಾಲು ಕೆಳಗಡೆ ಹಾಕ್ತಾ ಇದ್ದೀವಿ, ನಮಗೋಸ್ಕರ. ಹಿ ಗಾಟ್ ಇಸ್ ಲೆಗ್ಸ್ ಪಿಯರ್ಸ್ಡ್. ನಮಗೋಸ್ಕರ ಏನು ಮಾಡಿದ್ರು, ತನ್ನ ಕಾಲುಗಳಲ್ಲಿ ಆನಿಯನ್ ಏನು ಮಾಡಿದ್ರು, ಓಡಿಸಿಕೊಂಡ್ರು. ಅಂಥ ಕಾಲುಗಳ ಕೆಳಗಡೆ ಆಗ್ತಾ ಇದ್ವಿ, ಬರೀ ಕಾಲುಗಳ ಕೆಳಗಡೆ ಆಗ್ತಾ ಇಲ್ಲ. ಆಮೇನ್. ನಮಗೆ ಅದೊಂದು ಸ್ವಾಸ್ಥ್ಯ ಏನಾಗಿದೆ, ನಮಗೆ ದಟ್ ಈಸ್ ಒನ್ ಇನ್ಹೆರಿಟೆನ್ಸ್. ಯಾವುದು, ದೇವರ ಕಿರೀಟ ನಮಗೇನಾಗಿದೆ, ಒಂದು ಸ್ವಾಸ್ಥ್ಯ ಆಗಿದೆ. ನಮಗೆ ದೇವರ ಫಲಗಳು ನಮಗೆ ಸಿಗ್ತಾ ಇದೆ. ಆದರೆ ಯೇಸು ಕ್ರಿಸ್ತುವಿನ ಸ್ವಾಸ್ಥ್ಯ ಯಾರು ಗೊತ್ತಾ, ನಾವು ಯೇಸು ಕ್ರಿಸ್ತುವಿನ ಸ್ವಾಸ್ಥ್ಯವಾಗಿದ್ದೀವಂತೆ. ವಿ ಆರ್ ಜೀಸಸ್ ಕ್ರೈಸ್ಟ್ ಇನ್ಹೆರಿಟೆನ್ಸ್. ತನ್ನ ಮಗನಿಗೆ ಏನು ಮಾಡ್ತಾ ಇದ್ದಾರೆ ದೇವರು, ತನ್ನ ಮಗನಿಗೆ, ಇವಾಗ ಎಕ್ಸಾಂಪಲ್ ಮಾಡಿ, ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರು ತನ್ನ ಸ್ವಂತ ಮಗನಿಗೆ ಸ್ವಾಸ್ಥ್ಯವಾಗಿ ಕೊಡ್ತಾರೆ. ಅದು ಯಾರನ್ನ, ನಮ್ಮನ್ನ. ಎಷ್ಟು ನಮ್ಮನ್ನು ವ್ಯಾಲ್ಯೂ ಮಾಡಿದರೆ, ಎಷ್ಟು ನಮ್ಮನ್ನು ಮೌಲ್ಯವಾಗಿ ಎನಿಸಿದರೆ, ನಮ್ಮನ್ನು ಯೇಸು ಕ್ರಿಸ್ತುವಿಗೆ ಸ್ವಾಸ್ಥ್ಯವಾಗಿ ಕೊಡ್ತಾ ಇರ್ಬೋದು. ನಮಗೆ ಸಿಗ್ತಾ ಇರೋ ದೊಡ್ಡ ವಿಷಯ ಅಲ್ಲ, ನಾವು ಯಾರಿಗೆ ಸಿಗ್ತಾ ಇದ್ದೀವಿ ಅನ್ನೋ ದೊಡ್ಡ ವಿಷಯ. ಆಮೇನ್. ಅವರಿಗೆ ನಾವು ಏನಾಗಿದ್ದೀವಿ, ಸ್ವಾಸ್ಥ್ಯವಾಗಿದ್ದೀವಿ. ಹಿಸ್ ಇನ್ಹೆರಿಟೆನ್ಸ್. ಯಾರು, ಯೇಸು ಕ್ರಿಸ್ತುವಿಗೆ ಎಲ್ಲವನ್ನೂ ಕೊಡ್ತಾ ಇರೋದು ಯಾರು, ದೇವರು. ಯಾರನ್ನು ಕೊಡ್ತಾ ಇದ್ದಾರೆ, ನಮ್ಮನ್ನು ತನ್ನ ಸ್ವಾಸ್ಥ್ಯವಾಗಿ ಕೊಡ್ತಾ ಇದ್ದಾರೆ. ಆಮೇನ್. ಎಷ್ಟು ಸಂತೋಷವಾದ ವಿಷಯ ಯೋಚನೆ ಮಾಡಿ. ನಮಗೇನು ಸಿಗ್ತಾ ಇದೆ, ನಮಗೆ ಕಿರೀಟ ಸಿಗತ್ತೆ, ನಮಗೆ ದೇವರಲ್ಲಿ ಅಲ್ಲೇನೋ ಒಂದು ಮನೆಯನ್ನು ಮಾಡ್ತಾ ಇದ್ದೀನಿ, ಇದು ಏನು ಮಾಡ್ತಾ ಇದ್ದೀನಿ, ಕಟ್ತಾ ಇದ್ದೀನಿ, ಅದು ಇದು ಏನೇನೋ ಸಿಗತ್ತೆ ನಮಗೆ. ಆ ದೇವರು ಯಾರನ್ನು ಆಸೆ ಪಡ್ತಾ ಇದ್ದಾರೆ ಸ್ವಾಸ್ಥ್ಯವಾಗಿ, ನಮ್ಮನ್ನು. ಯೋಚನೆ ಇಷ್ಟು ನಮಗೆ ಯಾವ್ದು ಸಂತೋಷ ಕೊಡಬೇಕಾಗಿಂತ ವಿಷಯ ಅಂದರೆ, ನಮಗೆ ಸಿಗ್ತಾ ಇರುವಂಥ ಕಿರೀಟ ಅಲ್ಲ, ನಾವು ಯಾರಿಗೆ ಸ್ವಾಸ್ಥ್ಯವಾಗಿ ಸಿಗ್ತಾ ಇದೀವಿ ಅನ್ನೋದು. ಆಮೇನ್. ಎಲ್ಲವನ್ನು ಸೃಷ್ಟಿ ಮಾಡಿದಂತಹ ದೇವರು ನಿಮ್ಮನ್ನು ತನ್ನ ಸ್ವಾಸ್ಥ್ಯವಾಗಿ ಸುಮ್ಮನೆ ಪಡ್ಕೊಂಡಿಲ್ಲ, ತನ್ನ ರಕ್ತವನ್ನು ಸುರಿಸಿ ಪಡ್ಕೊಂಡಿದ್ದಾರೆ. ಆಮೇನ್. ಅಂತ ದೇವರನ್ನು ಆರಾಧಿಸುವಂಥ ನಾವು ಎಷ್ಟು ದೇವರಿಗೆ ಭಯಪಟ್ಟು ನಡೀತಾ ಇದ್ದೀವಿ. ಈ ವಾಕ್ಯವನ್ನು ಕೇಳಬೇಕಾದ್ರೆ, ನೆನ್ನೆ ನೈಟು ಓದ್ತಾ ಇದ್ದೆ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೆ. ವಾಕ್ಯವನ್ನು ಕೇಳಿಸ್ಕೊಬೇಕಾದ್ರೆ ನನ್ನನ್ನು ಅರಿತದ್ದು ಏನಾಗ್ತಾ ಇದೆ, ನೋವು ನನ್ನಲ್ಲಿ. ಯಾಕೆ ನೋವಂದರೆ, ದೇವರೇ ನಿಮ್ಮ ವಾಕ್ಯವನ್ನು ಇಷ್ಟು ವರ್ಷ ಏನು ಮಾಡಿಲ್ಲ, ನಾವು ಅರ್ಥ ಮಾಡ್ಕೊಂಡಿಲ್ವಲ್ಲ. 1, 2 ವರ್ಷ, 3 ವರ್ಷ ದೇವರ ವಾಕ್ಯವನ್ನು ತಿರುಗಿ ಕೇಳ್ತಾ ಇದ್ದೀವಿ. ಇಷ್ಟು ದೇವರ ವಾಕ್ಯವನ್ನು ಕೇಳಿದರೂ ಸಹ ನಮಗೆ ಆ ಸ್ವಾಸ್ಥ್ಯ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಇದೇ ವಾಕ್ಯ ಎಷ್ಟು ಅರ್ಥ ಇದೆ ನೋಡಿ. ಆಮೇನ್. ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರ ಕಾಲ್ ಕೆಳಗಡೆ ಏನು ಮಾಡ್ತೀವಂತೆ, ನಮ್ಮ ಕಿರೀಟವನ್ನು ಹಾಕ್ತೀವಂತೆ. ದೇವರ ವಾಕ್ಯದಲ್ಲಿದೆ. ನಮ್ಮ ಕಿರೀಟವನ್ನು ಹಾಕ್ತಾ ಇರೋದು ಯಾಕೆ, ಅವರ ಸ್ವಾಸ್ಥ್ಯವಾಗಿ ನಾವಿದ್ದೀವಿ. ಅವರ ತನ್ನ ಜೀವವನ್ನೇ ಕೊಟ್ಟು ಯಾರನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಸಂಪಾದನೆ. ಬರೀ ಕೇವಲವಾದ ಮನುಷ್ಯರು ಇಷ್ಟು ತಪ್ಪು ಮಾಡ್ತೀವಿ, ಇಷ್ಟು ಪಾಪ ಮಾಡ್ತೀವಿ. ದೇವರ ಪವಿತ್ರಾತ್ಮ ಇಟ್ಕೊಂಡು ಸಹ ನಾವು ದೇವರಲ್ಲಿ ಬಾಳದೇ ಇರುವಂಥ ಇಂಥ ಮನುಷ್ಯರನ್ನು ತನ್ನ ಸ್ವಾಸ್ಥ್ಯವಾಗಿ ಇಟ್ಕೊಂಡಿದ್ದಾರೆ. ನಾವು ಎಷ್ಟು ದೇವರಿಗೆ ಇನ್ನೂ ಮಹಿಮೆ ಪಡಿಸ್ಬೋದು. ಆಮೇನ್. ಇನ್ನು ಎಷ್ಟು ಅವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಬೇಕು. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವೇನು ಮಾಡ್ತಾ ಇದ್ದೀವಿ, ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಭೂಲೋಕದಲ್ಲಿ. ದೇವರು ನಮಗೆ ಕೊಟ್ಟಿರುವಂಥ ಸಮಯ ಏನಕ್ಕೋಸ್ಕರ, ಈ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು, ನನ್ನ ಮನ ಕಣ್ಗಳು ತೆರೆಯಬೇಕು ಅಂತ. ಇಲ್ಲಿ ಬಾಳುವಂಥ 50-60 ವರ್ಷ ಏನಕ್ಕೂ ಏನಿಲ್ಲ, ಉಪಯೋಗ ಆಗುವಂಥದ್ದಿಲ್ಲ. ನಾವಿಲ್ಲಿ ಬಾಳುವಾಗ ಏನನ್ನು ಮಾಡದೇ ಇದ್ರೂ ಸಹ ದೇವರು ಏನಕ್ಕೋಸ್ಕರ ನನ್ನನ್ನು ಆಯ್ಸ್ಕೊಂಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ನಮ್ಮ ಜೀವನದಲ್ಲಿರುವಂಥ ಎಲ್ಲ ವಿಷಯಗಳನ್ನು ಏನು ಮಾಡ್ಬೋದು, ಅರ್ಥ ಮಾಡ್ಕೊಬೋದು. எதுக்காகப்ப என்னை தேர்ந்தெடுத்துக்கொண்டீங்கன்ற அந்த வார்த்தையை இன்னொரு முறை கேட்க 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 ನಮ್ಮ ಮನಸ್ಸಲ್ಲಿ ಆಂಡ್ರೋಡೆ ಅನ್ಬು ನಿರಪ್ಪ. ಆಮೇನ್. ಯಾಕೆ ನನ್ನನ್ನು ಸ್ವಲ್ಪ ಆಯ್ದುಕೊಂಡ್ರಿ, ನನ್ನಲ್ಲಿ ಏನಿದೆ ಅಂತ ನನ್ನನ್ನು ಆರಿಸ್ಕೊಂಡ್ರಿ. ನಮ್ಮಲ್ಲಿ ಏನೂ ಇಲ್ಲ, ಅವ್ರು ಆರಿಸ್ಕೊಬೇಕಂದ್ರೆ ನಮ್ಮಲ್ಲಿ ಯಾವುದೇ ಒಳ್ಳೆಯ ವಿಷಯ ಇಲ್ಲ. ಅಂಥ ಮನುಷ್ಯರಿಗೋಸ್ಕರ ತನ್ನ ಇದನ್ನು ನಾವು ಇಷ್ಟು ಕೇಳಿಸ್ಕೊಳ್ತಾ ಏನಾಗುತ್ತೆ, ಅರ್ಥ ಆಗುತ್ತೆ. ದೇವ್ರ ಮನ ಕಣ್ಗಳು ತೆರೀಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಹೌದಪ್ಪ, ಸ್ತೋತ್ರ. ಏನು ಹೇಳ್ತಾ ಇದ್ದೀವಿ ನಾವು,
ನಮಗೋಸ್ಕರ ನಮ್ಮಲ್ಲಿ ಏನು ಒಳ್ಳೆಯದೇ ಇಲ್ಲದೆ ಹೋದ್ರೂ ನಮ್ಮನ್ನು ತನ್ನ ಸ್ವಾಸ್ಥ್ಯವಾಗಿ ಪಡ್ಕೊಂಡಿದ್ದಾರೆ. ಆಮೇನ್. ಇಂಥ ದೇವರ ನಾವೇನು ಮಾಡ್ತಾ ಇದ್ದೀವಿ? ಆರಾಧಿಸ್ತಾ ಇದ್ದೀವಿ. ನಾವು ಏನೋ ಒಂದು ದೇವರಂದ್ರೆ ತುಂಬ ಏನೋ ಗಟ್ಟಿ ಮೂಡ ಹಿಂಗೆ ಹಾ ಹೂ ಅಂತ ಇರುವಂಥ ದೇವರಲ್ಲ. ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟಿರುವಂಥ ದೇವರು. ತನ್ನನ್ನೇ ನಮಗೇನು ಮಾಡಿಲ್ಲ, ತನ್ನ ಒಬ್ಬನೇ ಕುಮಾರ. ಈ ವಾಕ್ಯ ಇದಕ್ಕೆ ಇವಾಗ ಈ ವಾಕ್ಯಕ್ಕೆ ಅರ್ಥ ಬರುತ್ತೆ ನೋಡಿ. ಯೋಹಾನ 3:16 ಏನು ಹೇಳ್ತಾ ಇದ್ದಾರೆ? ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನನ್ನು ಸಹ ಹಿಡಿದಿಟ್ಟುಕೊಳ್ಳದಂತೆ ಕಳಿಸಿಕೊಟ್ರು. ಏನಕ್ಕೋಸ್ಕರ? ಬಲಿಯಾಗಿ ಕಳಿಸಿಕೊಡ್ತಾ ಇದ್ದಾರೆ. ಆಮೇನ್. ನಮಗೋಸ್ಕರ ಆಲ್ರೆಡಿ ಸಾಯ್ತೀನಿ ಅಂತ ಗೊತ್ತು ಹುಡ್ತಾ ಇದ್ದಾರೆ ಆ ಮನುಷ್ಯ. ಅಂಥ ಮನುಷ್ಯ, ಎಕ್ಸಾಂಪಲ್ ನೋಡಿ, ನೀವು ಒಂದು ಯೋಚನೆ ಇಟ್ಕೊಳ್ಳಿ. 30 ವರ್ಷ ಆದಮೇಲೆ ನೀವು ಈ ರೀತಿನೇ ಸಾಯ್ತೀರ ಅಂತ ನಿಮಗೆ ಗೊತ್ತಿದೆ. ಹಂಗಿರಬೇಕಾದ್ರೆ, ಫಾರ್ ಎಕ್ಸಾಂಪಲ್ 1 ವರ್ಷ ಆದಮೇಲೆ ನಾನು ಸತ್ತೋಗ್ತೀನಿ ನನಗೆ ಗೊತ್ತಾಗ್ಬಿಡುತ್ತೆ ಅಂದರೆ ನಾನು ಒಳ್ಳೆ ಬಾಳನ್ನು ಬಾಳಬೇಕು ಅಂತ ಆಸೆ ಪಡ್ತೀವ? ನಮ್ಮಲ್ಲಿ ಯಾರಿಗೂ ಬರಲ್ಲ, ಆಸೆ ಬರಲ್ಲ. ಏನು ಆಸೆ ಬರಲ್ಲ? ಇನ್ನೇನು 1 ವರ್ಷದಲ್ಲಿ ಸತ್ತು ಹೋಗ್ತೀನಿ, ಏನೆಲ್ಲ ಇದೆಯೋ ಎಲ್ಲವನ್ನ ಏನು ಮಾಡೋಣ? ಎಂಜಾಯ್ ಮಾಡಿಬಿಟ್ಟು ಹೋಗ್ಬಿಡೋಣ, ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಆದರೆ 33.5 ವರ್ಷ ಸಾಯ್ತೀನಿ ಅಂತ ಗೊತ್ತಿದ್ದು ಆ ಮನುಷ್ಯ ಏನು ಮಾಡ್ತಾ ಇದ್ದಾರೆ? ಒಳ್ಳೆಯ ಜೀವನವನ್ನು ಬಾಳ್ತಾ ಇದ್ದಾರೆ. ಒಂದು ಜಾಗದಲ್ಲೂ ಏನು ಮಾಡ್ತಾ ಇಲ್ಲ? ಕೆಟ್ಟ ವಿಷಯವನ್ನು ಮಾಡಿಲ್ಲ. ಅಂಥ ಮನುಷ್ಯರನ್ನು, ಯಾಕಂದರೆ ನೀವು ನೋಡಿ, ಯೋಹಾನ ಸಂಪೂರ್ಣವಾಗಿ ಓದಬೇಕಾದ್ರೆ ಅವಾಗ ಏನು ಹೇಳ್ತಾರೆ? ನಾನು ಸಾಯಬೇಕು, ಇಲ್ಲಿ ಹೋಗಿ ಸಾಯ್ಬೇಕು, ಈ ರೀತಿ ಸಾಯ್ತೀನಿ, ನಿಮ್ಮನ್ನು ಬಿಟ್ಟು ನಾನು ತುಂಬ ದಿವಸ ಏನು ಮಾಡಲ್ಲ, ಇರೋದಿಲ್ಲ, ಬೇಗನೆ ಹೋಗ್ಬಿಡ್ತೀನಿ. ಆದರೆ ನನ್ನ ಬದಲಾಗಿ ಏನು ಮಾಡ್ತಾರೆ? ಒಬ್ಬರು ನಿಮಗೋಸ್ಕರ ಆರಂಭದಿಂದ ಕೊನೆಯವರೆಗೂ ಏನು ನಡಿಬೇಕು ಅಂತ ಎಲ್ಲವನ್ನೂ ತಿಳಿದಿಟ್ಕೊಂಡಿರುವಂಥ ದೇವರು ಏನು ಮಾಡ್ತಾರೆ? ನಿಮಗೋಸ್ಕರ ಬಲಿ ಆಗ್ತಾ ಇದ್ದಾರೆ. ಅವ್ರ ಮಗನನ್ನೇ ಕಳಿಸ್ತಾ ಇದ್ದಾರೆ. ಯೋಚನೆ ಮಾಡಿ, ಎಲ್ಲವನ್ನೂ ದೇವರು ಸೃಷ್ಟಿ ಮಾಡಿದ ಯಾರಿಗೋಸ್ಕರ? ತನ್ನ ಮಗನಿಗೋಸ್ಕರ. ಅಂಥ ಮಗನನ್ನೇ ಕೆಳಗಡೆ ಬಲಿಯಾಗಿ ಕಳಿಸ್ತಾ ಇದ್ದಾರೆ. ಒಂದು ವೇಳೆ ಆ ಮಗ ತಿರುಗಿ ಎದ್ದು ಬಂದಿಲ್ಲ ಅಂದರೆ ಯಾರಿಗೋಸ್ಕರ ಎಷ್ಟು ಸೃಷ್ಟಿ ಇರಬೇಕಾಗಿತ್ತು? ಆಬ್ರಹಾಮನ ಪ್ರಾರ್ಥನೆ ಇದೇ ಆಗಿತ್ತು. ಆಬ್ರಹಾಮನಿಗೆ ದೇವರು ಏನು ಹೇಳ್ತಾರೆ ಅಂದರೆ, ನಿನಗೆ ಇಷ್ಟು ಸ್ವಾಸ್ಥ್ಯ, ಇಷ್ಟು ಆಶೀರ್ವಾದ ಕೊಟ್ಟಿದ್ದೀನಿ, ಆದರೆ ನಾನೇ ನಿನಗೇನಾಗಿದ್ದೀನಿ? ನಿನ್ನ ಸ್ವಾಸ್ಥ್ಯವಾಗಿದ್ದೀನಿ, ನಾನು ನಿನ್ನ ಐಶ್ವರ್ಯವಾಗಿದ್ದೀನಿ ಅಂತ ಆಬ್ರಹಾಮನಿಗೆ ಹೇಳುವಾಗ ಆಬ್ರಹಾಮನಿಗೇನು ಉತ್ತರ ಕೊಡ್ತಾರೆ? ದೇವರೇ, ಎಲ್ಲ ಇದ್ರೂ ಸಹ ನನಗೆ ಇದೆಲ್ಲ ಬಿಟ್ಟು ಹೋಗೋಕ್ಕೆ ನನಗೊಂದು ಮಗನಿಲ್ವಲ್ಲ ಅಂತ ಹೇಳ್ಬಿಡ್ತಾರೆ. ದೇವ್ರೇನು ಹೇಳ್ತಾರೆ? ಎಲ್ಲದೂ ಅವನು ಕೊಡ್ತಿರ್ಕ, ನಾನೇ ಅವನಿಗೆ ಏನಾಗಿದ್ದೀನಿ? ಎಲ್ಲವೂ ಆಗಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಹಂಗೆ ಹೇಳಬೇಕಾದ್ರೆ ಆಬ್ರಹಾಮನ ಉತ್ತರ ಏನಾಗಿತ್ತು? ಎಲ್ಲ ಕೊಟ್ಟು ನನಗೇನು ಉಪಯೋಗ ಇಲ್ಲ. ಹಂಗಿರಬೇಕಾದ್ರೆ ತನ್ನ ಮಗನನ್ನೇ ಬಲಿಯಾಗಿ ಕಳಿಸಬೇಕಾದ್ರೆ ಅವರು ಎಷ್ಟು ಯೋಚನೆ ಮಾಡಿರ್ತಾರೆ ದೇವರು. ಆಮೇನ್. ಹೀಬ್ರೂಸಲ್ಲಿ 12ನೇ ಅಧ್ಯಾಯ 12ರಲ್ಲಿ 12ನೇ ವಾಕ್ಯದಿಂದ, ಕಂಟಿನ್ಯೂ ಮಾಡಿ. 14. ಆಮೇನ್. ಏನು ಹೇಳ್ತಾ ಇದ್ದಾರೆ? ಎಲ್ಲರ ಜೊತೆನೂ ಸಮಾಧಾನದಿಂದ ಇದ್ದು ಏನು ಮಾಡಿ ಅಂದೆ? ಪರಿಶುದ್ಧದಿಂದ ಬಾಳುವುದಕ್ಕೆ ಏನು ಮಾಡಿ? ಆಸೆ ಪಡಿ. ಪರಿಶುದ್ಧ ಬಾಳಕ್ಕೆ ಏನು ಮಾಡಿ? ಪ್ರಯತ್ನ ಪಡಿ. ಯಾಕಂದರೆ ಇದಿಲ್ಲದೆ ಯಾರೂ ದೇವರನ್ನು ನೋಡೋದಕ್ಕಾಗಲ್ಲ. ಎಲ್ಲರ ಜೊತೆ ಸಮಾಧಾನದಿಂದ ಇರೋದಂದರೆ ಏನು? ಮತ್ತು ಪರಿಶುದ್ಧವಾಗಿರೋದಂದರೆ ಏನು? ಪರಿಶುದ್ಧವಾಗಿರೋದಂದರೆ ಇವಾಗ ತನ್ನ ಸ್ವಂತ ಸ್ವಾಸ್ಥ್ಯವಾಗಿ ಯಾರು ಇಟ್ಕೊಂಡಿದ್ದಾರೆ ನಮ್ಮನ್ನು? ಯೇಸು ಕ್ರಿಸ್ತು. ಆಮೇನ್. ಅವರಿಗೆ ನಾವು ಮೇಲೆ ಹೋಗುವಾಗ, ಹಂಗಂದ್ರೆ ನಾವು ಸತ್ತು ಅಥವಾ ದೇವ್ರು ಮೊದಲೇ ಬಂದರೆ ಅವ್ರು ಹೋಗಬೇಕಾದ್ರೆ ತಾನು ಸಂಪಾದನೆ ಮಾಡ್ಕೊಂಡಿರುವಂಥ ವಿಷಯ ಯಾವುದು? ನಾವು ಇಂಥ ವಿಷಯ ಹೋಗಬೇಕಾದ್ರೆ ನಾವು ಯಾರ ಮಕ್ಕಳಾಗಿದ್ದೀವಿ ಅಂತ ಹೇಳ್ತಾರೆ? ದೇವರ ಮಕ್ಕಳಾಗಿದ್ದೀವಿ. ಆಮೇನ್. ದೇವರ ಮಕ್ಕಳು ಇವಾಗ ಅದನ್ನೇ 1ನೇ ಯೋಹಾನ 5ನೇ ಅಧ್ಯಾಯ ಇರಲಿ, 1ನೇ ಯೋಹಾನ 1ನೇ ಅಧ್ಯಾಯ ಇರಲಿ, 2 ಕಡೆನೂ ಏನು ಹೇಳ್ತಾರೆ ಅಂದರೆ, ಬೆಳಕಿನಲ್ಲಿ ಇರುವಂಥ ನೀವು ಬೆಳಕಿನವರು ನಿಮ್ಮ ತಂದೆಯಾಗಿದ್ದಾರೆ ಅಂತ ಹೇಳ್ತೀರಲ್ಲ, ನಿಮ್ಮಲ್ಲಿ ಬೆಳಕಿದೆಯಾ ಅಥವಾ ಕತ್ತಲಿದೆಯಾ ಅಂತ ಕೇಳ್ತಾರೆ. ಯೋಹಾನ 1ನೇ ಅಧ್ಯಾಯದಲ್ಲಿ ಆ ವಾಕ್ಯ ಓದ್ಬಿಡೋಣ. ಇದು ಇಟ್ಕೊಳ್ಳಿ ಕೈಯಲ್ಲಿ, ಹೀಬ್ರೂಸ್ 12ನೇ ಅಧ್ಯಾಯ ಇಟ್ಕೊಳ್ಳಿ. ಆದರೆ 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ.
ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಮೋಸಗೊಳಿಸ್ತೀವಿ. ಕಂಟಿನ್ಯೂ ಮಾಡಿ. ನಮ್ಮನ್ನು ಯಾರು ಶುದ್ಧಿ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತುವಿನ ರಕ್ತದಿಂದ. ನೀವು ಪರಿಶುದ್ಧವಾದ ಬಾಳನ್ನು ಬಾಳಿ ಅಂತ ಹೇಳಿದ್ರೆ ನೀವು ಪಾಪನೇ ಮಾಡದೇ ಇರುವಂತೆ ನೀವು ಬಾಳ್ತೀರ ಅಂತ ಅರ್ಥ ಅಲ್ಲ. ಪಾಪ ಮಾಡಿದ್ರೂ ಸಹ ಅವರ ಕೃಪೆಯ ಆಸನದ ಹತ್ರ ಏನು ಮಾಡಬೇಕು? ನಾವು ಇಳಿದು ಹೋಗ್ತಾ ಇದ್ದೀವಿ. ಆಮೇನ್. ಅವರ ಕೃಪೆಯ ಆಸನದ ಮುಂದೆ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಪಾಪಗಳು, ನಮ್ಮ ತಪ್ಪು ಚಿಕ್ಕ ತಪ್ಪಾಗಿರ್ಬೋದು, ಅದನ್ನು ಕೂಡ ಸಹ ಕ್ಷಮಿಸುವುದು ಯಾರು? ದೇವರು. ಆಮೇನ್. ಇವಾಗ 5 ಮತ್ತು 6ನೇ ವಾಕ್ಯ ಓದಿ. 5 ಮತ್ತು 6ನೇ ವಾಕ್ಯ. ನಾವು ದೇವರ ಮಗನು ಕ್ರಿಸ್ತನಿಂದ ಕೇಳಿ ತಿಳಿಸುವಂಥ ಸುವಾರ್ತೆ ಇದಾಗಿದೆ. ದೇವರು ಬೆಳಕಾಗಿದ್ದಾರೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯೇ ಇಲ್ಲ. ಈ ದೇವರು ಬೆಳಕಾಗಿದ್ದಾರೆ, ಅವರಲ್ಲಿ ಏನಿಲ್ಲ? ಕತ್ತಲೆ ಇಲ್ಲ. ನಾವು ದೇವರ ಸಂಗಡ ಅನ್ಯೂನತೆಯಾಗಿದ್ದೀವಿ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಪಾಪದಲ್ಲೇ ತುಂಬ ಕೇವಲವಾದ ಪಾಪ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳುವುದು. ಪಾಪದಲ್ಲೇ ಇರುವಂಥ ಎಲ್ಲ ಪಾಪದಲ್ಲಿಯೂ ನನಗೆ ಈ ಪಾಪದ ಕುರಿತಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಜನರಿಗೆ ದೇವರು ಏನು ಮಾಡಿರ್ತಾರೆ ಅಂದರೆ ಕೆಲವು ವೀಕ್ನೆಸ್ನ ಬಿಟ್ಟಿರ್ತಾರೆ. ಯಾವುದೋ ಎಲ್ಲರಿಗೂ ಕ್ರಿಸ್ತುವಲ್ಲಿ ನಿಜವಾಗ್ಲೂ ಬೆಳೀತಾ ಇರುವಂಥ ಎಲ್ಲ ಮನುಷ್ಯರಲ್ಲೂ ಯಾವುದಾದ್ರೂ ಒಂದು ಕೊರತೆ ಇರುತ್ತೆ. ಆ ಕೊರತೆ ಇರುವುದಕ್ಕೆ ಕಾರಣ ನೀವು ದೇವರನ್ನು ತಿಳ್ಕೊಬೇಕು ಅನ್ನೋದು. ಆಮೇನ್. ನಮ್ಮಲ್ಲಿ ಇರುವಂಥ ಕೊರತೆ ಒಂದು ಆಶೀರ್ವಾದದ ಕೊರತೆ ಆಗಿರ್ಬೋದು, ಅಥವಾ ಒಂದು ಪಾಪದಲ್ಲಿ ನಾವು ಬೀಳ್ತಾ ಇರ್ಬೋದು. ಎಲ್ಲ ಕೊರತೆಗಳು ಸಹ ಯಾಕೆ ದೇವರು ಬಿಡ್ತಾರೆ ಅಂದರೆ ದೊಡ್ಡ ಪಾಪ ನಿಮ್ಮಲ್ಲಿ ಬರಬಾರ್ದು. ಯಾವುದು? ಹೆಮ್ಮೆ ಅನ್ನುವಂಥ ಪಾಪ. ಆ ಪಾಪ ಬರಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಒಂದು ಪಾಪವನ್ನು ಬಿಡ್ತಾ ಇದ್ದಾರೆ. ಈ ವಾಕ್ಯ ಎಲ್ಲಿ ನೀವು ತಿಳ್ಕೊಬೇಕಂದ್ರೆ ಮೊದಲನೇ ಯೋಹಾನ 5ನೇ ಅಧ್ಯಾಯದಲ್ಲಿ 16ರಿಂದ ಹೋದಿ, 16ಇಂದ ಹೋದೆ. ಇಫ್ ನಿಮ್ಮ ಸಹೋದರನು ಮರಣಕರವಾದ ಪಾಪವನ್ನು ಪಾಪ ಮಾಡುವನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಿ. ಎರಡು ರೀತಿಯಾದ ಪಾಪಗಳಿದೆ. ಯಾವ ರೀತಿ? ಒಂದು ಮರಣಕ್ಕೆ ಏದುವಾನ ಪಾಪ, ಇನ್ನೊಂದು ಮರಣಕ್ಕೆ ಏದು ಇಲ್ಲದ ಪಾಪ. ಒಂದು ಮರಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಪಾಪ, ಇನ್ನೊಂದು ಮರಣಕ್ಕೆ ಕರೆದುಕೊಂಡು ಹೋಗದೇ ಇರುವಂಥ ಪಾಪ. ನೀವು ಕೇಳಿಸ್ಕೊಳ್ಳುವಂಥ ಅಷ್ಟು ಪಾಪಗಳು ಎಲ್ಲಿ? ಗಲಾಷ್ಯನ್ಸ್ 5ರಲ್ಲಿ ನೀವು ಕೇಳಿಸ್ಕೊಳ್ಳುವಂಥ ಅಷ್ಟು ಪಾಪಗಳಲ್ಲಿಯೂ ಮರಣಕ್ಕೆ ಕರ್ಕೊಂಡು ಹೋಗುವಂಥದ್ದು ಒಂದೇ ಪಾಪ. ಯಾವುದಂದರೆ ಪವಿತ್ರಾತ್ಮರು ನಿಮ್ಮ ಜೊತೆ ಮಾತನಾಡುವಾಗ ಅದನ್ನು ತಳ್ಳಿಬಿಡೋದು. ಹೆಮ್ಮೆ. ನೀನಾ சொல்றது ನಾನಾ ಕೇಕ್ರದು ಆ ಮಾತಿದೆಯಲ್ಲ, ಅದೇ ದೇವ್ರೇನು ಹೇಳೋದು ನಾನೇನು ಕೇಳೋದು. ದೇವರು ಎಷ್ಟೋ ಸತಿ, ನೀವು ಇವಾಗ ನೋಡಿ, ನಿಮ್ಮಲ್ಲಿ ಒಂದು ಪಾಪ ಇರುತ್ತೆ ಅಂದರೆ ಎಷ್ಟು ಸತಿ ದೇವರು ನಿಮ್ಮ ಜೊತೆ ನಿಜವಾಗ್ಲೂ ಮಾತಾಡಿರ್ತಾರೆ. ವಾಕ್ಯದ ಮೂಲಕನೋ ಅಥವಾ ಯಾವುದೋ ಒಂದು ಮೂಲಕ ನಿಮಗೆ ಅರಿವಾಗಬೇಕು ಎಂದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಬಂದಿರತ್ತೆ. ನಾವೇನು ಮಾಡ್ತೀವಿ? ವಾಕ್ಯವನ್ನು ತಳ್ಳಿಬಿಡ್ತೀವಿ. ಪ್ರತಿಯೊಂದು ಸಾರಿನೂ ದೇವರು ಸುಲಭವಾಗಿ ಏನು ಮಾಡಲ್ಲ, ನಿಮ್ಮನ್ನು ಪನಿಷ್ ಮಾಡಲ್ಲ, ನಿಮ್ಮನ್ನು ಸಾಯಿಸ್ಬಿಡಲ್ಲ, ಸುಲಭವಾಗಿ ಏನು ಮಾಡಲ್ಲ, ನಿಮ್ಮನ್ನು ಶಿಕ್ಷೆ ಕೊಡಲ್ಲ. ಆದರೆ ನಾವು ತಳ್ಳಬೇಕಾದ್ರೆ ತಳ್ಳುತ್ತಾ ತನ್ನ ಮಕ್ಕಳಾಗಿದ್ರೆ ಏನು ಮಾಡ್ತಾರೆ? ಶಿಕ್ಷೆ ಕೊಟ್ಟು ಸರಿಪಡಿಸ್ತಾರೆ. ಆದರೆ ಆ ಶಿಕ್ಷೆ ಬಂದರೂ ಸಹ ಶಿಕ್ಷೆಯಿಂದ ಆಚೆ ಬರಬೇಕು ಅಂತ ಮಾತ್ರ ಪ್ರಾರ್ಥನೆ ಮಾಡ್ತೀವೋ ಹೊರತು ನಿಜವಾಗ್ಲೂ ಯಾಕೆ ದೇವರು ಈ ಜಾಗದಲ್ಲಿ ನನ್ನನ್ನು ಬಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ದೆ ಹೋಗಿ ಎಷ್ಟೋ ಜನ ಏನು ಮಾಡ್ತಾ ಇದ್ದೀವಿ, ಯಾವುದ್ಯಾವುದೋ ಒಂದು ಏನು ಮಾಡ್ತಾ ಇದ್ದೀವಿ, ಕಾಯಿಲೆಯಲ್ಲಿ ನರಳಾಡ್ತಾ ಇರ್ತಾರೆ. ಏನೋ ಒಂದು ಕಷ್ಟ, ಯಾವಾಗ ನೋಡಿದ್ರು ಜೀವನದಲ್ಲಿ ಏದೋ ಒಂದು ಕಷ್ಟ.
ಸಮಾಧಾನನೇ ಇರುವುದಿಲ್ಲ. ಮನೇಲಿ ಸಮಾಧಾನ ಇರೋಲ್ಲ, ಆಚೆ ಸಮಾಧಾನ ಇರೋಲ್ಲ, ಎಲ್ಲೂ ಸಮಾಧಾನ ಇರಲ್ಲ. ಅನ್ನಲ್ಲ ಅಷ್ಟು ಆದ್ರೂ ಸಹ ದೇವರನ್ನು ಹುಡುಕಿ ಬರಲ್ಲ. ನಾವು ಎಲ್ರಿಗೂ ಏನು ಬೇಕಂದ್ರೆ ಪಿಶಾಚಿಂದ ಬಿಡುಗಡೆ ಬೇಕು, ಕಾಯಿಲೆಯಿಂದ ಬಿಡುಗಡೆ ಬೇಕು. ಏನು ಬೇಡ? ದೇವರು ಬೇಡ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಂದರೆ, ಪ್ರಾರ್ಥನೆ ಮಾಡಿ ಪಿಶಾಚಿ ಓಡಿಸೋದು ದೊಡ್ಡ ವಿಷಯನೇ ಅಲ್ಲ. ಓಡಿಸಿದ ಮೇಲೆ ಅವನು ತಿರುಗಿ ಬರದೇ ಇರೋದಕ್ಕೆ ಕಾಪಾಡಿಕೊಳ್ಳೋದೇ ಕಷ್ಟ. ಪಿಶಾಚ ಓಟ್ರದ್ದು ಪ್ರಿಯ ವಿಷಯವೇ ಇಲ್ಲ. ಯಾರು ಬೇಕಾದ್ರೂ, ನೀವು ಇವಾಗ ತಾನೇ ಕ್ರಿಸ್ತಲ್ಲಿ ಬಂದಿದ್ದೀರ ಅಂದರೂ ಸಹ ಪಿಶಾಚಿನ ಓಡಿಸ್ಬೋದು. ಯಾಕೆ? ಅಧಿಕಾರ ಯಾರ್ದು? ಅವರ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಆಮೇನ್. ಆದರೆ ಓಡಿಸಿದ ಮೇಲೆ ಅದನ್ನು ಕಾಪಾಡಿಕೊಳ್ಳೋಕೆ ಏನು ಬೇಕು? ನಮಗೆ ಜ್ಞಾನ ಬೇಕು. ಆ ಜ್ಞಾನ ಕಣ್ಗಳನ್ನು ತೆರೆಯೋದು ಯಾರು? ದೇವರು. ಅದಕ್ಕೋಸ್ಕರನೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡೋದು ಅವ್ರು ಚೆನ್ನಾಗಿರಬೇಕು ಅಂತ ಮಾತ್ರ ಇರಬಾರ್ದು. ಏನಾಗಿರಬೇಕು? ಅವರ ಆತ್ಮದ ಕಣ್ಗಳು ತೆರೆಯಪಡಬೇಕು ಅಂತ. ಆಮೇನ್. ಈ ಪ್ರಾರ್ಥನೆ ನಾವು ಯಾವಾಗ ಮಾಡಕ್ಕೆ ಪ್ರಾರಂಭಿಸ್ತೀವೋ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾರೆ ದೇವರು? ನಮ್ಮ ಕಣ್ಗಳನ್ನು ತೆರೆಯಕ್ಕೆ ಪ್ರಾರಂಭಿಸ್ತಾರೆ. ಎಷ್ಟೋ ನಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಎಷ್ಟು ಸತಿ ನಾವು ದೇವರನ್ನು ತಿಳ್ಕೊಬೇಕು, ದೇವರ ಆತ್ಮವನ್ನು ತಿಳ್ಕೊಬೇಕು. ಅಪ್ಪ, ನಿಮ್ಮನ್ನು ಏನು ಮಾಡಿ ನನ್ನ ಕಣ್ಗಳನ್ನು ತೆರೆದು ನಿಮ್ಮ ವಾಕ್ಯವನ್ನು ಓಡ್ತೀವಿ ಅಂತ ಎಷ್ಟು ಸತಿ ನಾವು ಆ ರೀತಿ ಹುಡುಕ್ತಾ ಇದ್ದೀವಿ ದೇವರನ್ನು. ಆ ಹುಡುಕುವುದು ನಮ್ಮಲ್ಲಿ ಬರೋಕ್ಕೆ ಪ್ರಾರಂಭಿಸೋದಕ್ಕೆ ಏನು ಮಾಡಿರ್ತಾರೆ? ಒಂದು ಪಾಪವನ್ನು ನಮ್ಮಲ್ಲಿ, ಒಂದು ಕಷ್ಟವನ್ನು ನಮ್ಮ ಜೀವನದಲ್ಲಿ ಬಿಟ್ಟಿದ್ದಾರೆ. ಯಾಕಂದರೆ ಆ ಕಷ್ಟ ಏನು ಮಾಡಲ್ಲ? ನಿಮ್ಮನ್ನು ಸಾಯಿಸಲ್ಲ. ನಿಮ್ಮನ್ನು ಸಾಯಿಸುವಂಥ ಯಾವುದೇ ವಿಷಯವನ್ನು ದೇವರು ಏನು ಮಾಡಲ್ಲ? ನಿಮ್ಮ ಜೀವನದಲ್ಲಿ ಬಿಟ್ಟಿಲ್ಲ. ನಮಗೆ ಬರುವಂಥ ಎಲ್ಲ ಕಷ್ಟವನ್ನು ಏನಕ್ಕೋಸ್ಕರ ದೇವರು ಅಲೋವ್ ಮಾಡಿದ್ದಾರೆ ಅಂದರೆ ಅದು ನಿಮ್ಮನ್ನು ಸಾಯಿಸಲ್ಲ ಅನ್ನುವಂಥ ಕಾರಣದಿಂದ. ತನ್ನ ಸ್ವಂತ ಅಂದರೆ ತನ್ನ ಸ್ವಂತ ಮಕ್ಕಳಾಗಿ ನಿಮ್ಮನ್ನು ಸ್ವೀಕರಿಸಿದಂಥ ಕಾರಣದಿಂದ ನಿಮ್ಮನ್ನು ಸಾಯಿಸುವಂಥ ಯಾವುದೇ ವಿಷಯವನ್ನು ಏನು ಮಾಡಿರಲ್ಲ? ನಿಮ್ಮ ಜೀವನದಲ್ಲಿ ಬಿಟ್ಟಿರಲ್ಲ. ನಿಮ್ಮ ಜೀವನದಲ್ಲಿ ಬಿಟ್ಟಿರುವಂಥ ಅಷ್ಟು ವಿಷಯಗಳು ನಿಮ್ಮನ್ನು ಸರಿಪಡಿಸೋದಕ್ಕೋಸ್ಕರ. ಆಮೇನ್. ಆದರೆ ನಾವು ಅರ್ಥ ಮಾಡ್ಕೊಳ್ದೆ ಏನು ಮಾಡ್ತಾ ಇರ್ತೀವಿ? ಅನುದಿನವೂ ಪ್ರಾರ್ಥನೆ ಮಾಡ್ತೀವಿ, ದೇವರ ವಾಕ್ಯದ ಆಳನೇ ಅರ್ಥ ಆಗಲ್ಲ. ಇವಾಗ ನೋಡಿ, ದೇವರ ಒಂದು ಜಾಗದಲ್ಲಿ ಕ್ರಿಯೆ ಮಾಡಬೇಕಂದ್ರೆ ಅಲ್ಲಿ ಏನು ಬೇಕಂದ್ರೆ ಏನು ಬೇಕು? ದೇವರು ಒಂದು ಕ್ರಿಯೆ ಮಾಡಬೇಕಂದ್ರೆ ಏನು ಬೇಕು? ಪರಿಶುದ್ಧಾತ್ಮ ಸಹಾಯ. ಓಕೆ. ವಿಶ್ವಾಸ. ದೇವರು ನಿಮ್ಮ ಪ್ರಾರ್ಥನೆಯಿಂದ ಕೆಲಸ ಮಾಡಲ್ಲ. ದೇವರು ನೀವು ಎಷ್ಟು ಬೈಬಲ್ ಓದ್ತೀರಾ ಅದರಿಂದ ಕೆಲಸ ಮಾಡಲ್ಲ. ಬೈಬಲ್ ಓದೋದು ನನಗೆ ಅರ್ಥ ಆಗಬೇಕು ಅಂತ. ಪ್ರಾರ್ಥನೆ ಮಾಡೋದು ನಾನು ದೇವರ ಹತ್ರ ಇರಬೇಕು ಅಂತ. ದೇವರೊಂದು ಜಾಗದಲ್ಲಿ, ಒಂದು ಸಭೆಯಲ್ಲಿ ಕ್ರಿಯೆ ಮಾಡೋದಕ್ಕೆ ಕಾರಣ ನಮ್ಮ ಒಳ್ಳೆ ಕ್ರಿಯೆಗಳು ಅಲ್ಲ, ವಿಶ್ವಾಸ. ಒಂದು ಜಾಗದಲ್ಲಿ ನಾನು ಎಷ್ಟೇ ಇದ್ರೂ ನಾನು ವಿಶ್ವಾಸ ಇಡುವಾಗ ದೇವರು ಆ ಜಾಗದಲ್ಲಿ ಕ್ರಿಯೆ ಮಾಡ್ತಾರೆ. ಆಮೇನ್. ಆದರೆ ನಿಮ್ಮ ಕ್ರಿಯೆಗಳು ಅದಕ್ಕೆ ಏನಾಗ್ತಾ ಇಲ್ಲ? ಅಡ್ಡಿ ಬರ್ತಾ ಇಲ್ಲ. ದೇವರು ನಿಮ್ಮ ಜೀವನದಲ್ಲಿ ಕ್ರಿಯೆ ಮಾಡೋದಕ್ಕೆ ಅಡ್ಡಿ ವಿಶ್ವಾಸ ಇಲ್ಲದೆ ಇರೋದು. ವಿಶ್ವಾಸ ಯಾವ ರೀತಿ ಬರುತ್ತೆ? ದೇವರ ವಾಕ್ಯವನ್ನು ಕೇಳುತ್ತಾ. ದೇವರ ವಾಕ್ಯವನ್ನು ಬರೀ ಕೇಳಿಸ್ಕೊಂಡ್ರೆ ಅರ್ಥ ಆಗಲ್ಲ. ದೇವರ ವಾಕ್ಯ ಮನ ಕಣ್ಗಳು ತೆರೆದು ಓದಬೇಕು. ಹಂಗೆ ಅರ್ಥ ಮಾಡ್ಕೊಳ್ಳೋವಾಗ ಏನಾಗುತ್ತೆ? ವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗತ್ತೆ. ಆ ವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗುತ್ತಾ ಆಗುತ್ತಾ ಆಗುತ್ತಾ ಏನಾಗ್ತೀವಿ? ನಾವು ದೇವರ ಹತ್ರ ಆಗ್ತೀವಿ. ಐ ಮೀನ್ ನಮ್ಮ ಪ್ರಾರ್ಥನೆ ಬದಲಾವಣೆ ಆಗುತ್ತೆ. ಎಷ್ಟೋ ಜನರಿಗೆ ಏನಾಗಲ್ಲ ಅಂದರೆ ಪ್ರಾರ್ಥನೆಯಲ್ಲಿ ಬದಲಾವಣೆ ಇರಲ್ಲ. ಅನುದಿನವೂ ಪ್ರಾರ್ಥನೆ ಮಾಡಿದ್ದನ್ನೇ ಪ್ರಾರ್ಥನೆ ಮಾಡ್ತೀವಿ. ಅನುದಿನವೂ ಪ್ರಾರ್ಥನೆ ಮಾಡಿದ ತಪ್ಪಲ್ಲ. ಯಾವ ರೀತಿ ಇದೆ ಅನ್ನುವಂಥದ್ದು ಮುಖ್ಯ. ಇವಾಗ ಹೀಬ್ರೂಸ್ 12ನೇ ಅಧ್ಯಾಯಕ್ಕೆ ಹೋಗೋಣ, ಕಂಟಿನ್ಯೂ ಮಾಡೋಣ. 17ನೇ ವಾಕ್ಯನ ಎಲ್ಲಿ ಬಿಟ್ಟರು ಅಲ್ಲಿಂದ ಕಂಟಿನ್ಯೂ ಮಾಡಿ. ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿ 14. ಆಮೇಲೆ ಒಂದೇ ಒಂದು ವಿಷಯ, ಸಮಾಧಾನ, ಪರಿಶುದ್ಧದ ಕುರಿತು ಇಷ್ಟೊತ್ತು ನೋಡಿದ್ವಿ. ಸಮಾಧಾನದ ಕುರಿತು ನೋಡೋಣ. ಎಲ್ಲರ ಜೊತೆ ಸಮಾಧಾನವಾಗಿರೋದಂದರೆ, ವಿ ಆರ್ ಸಚ್ ವೀಕ್ ಪೀಪಲ್. ತುಂಬ ಬಲಹೀನವಾದಂಥ ಜನರು ನಾವು. ಯಾವ ರೀತಿ ಬಲಹೀನ ಅಂದರೆ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಅಫೆನ್ಸ್ ತೊಗೊಳ್ತೇವೆ. ಅಫೆನ್ಸ್ ಅಂದರೆ ಮನಸ್ಸಿಗೆ ತೊಗೊಂಡ್ಬಿಡ್ತೀವಿ. ಏನಂತ? ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಜನರು. ತುಂಬ ಸೆನ್ಸಿಟಿವ್ ಅಂದರೆ ಏನೋ ಒಂದು ಚಿಕ್ಕ ವಿಷಯ ಇರುತ್ತೆ, ಅದಕ್ಕೋಗಿ ಏನು ಮಾಡ್ತಾರೆ? ಇಷ್ಟು ದೊಡ್ಡ ವಿಷಯವಾಗಿ ಮಾಡಿಟ್ಟಿರ್ತಾರೆ. ಅಷ್ಟು ಸೆನ್ಸಿಟಿವ್ ಆಗಿರುವಂಥ ಜನರಿಗೆ ಏನಿಲ್ಲ ಅಂದರೆ ದೇವರ ಆತ್ಮ ಅವರು. ಯಾಕಂದರೆ ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ಸಮಾಧಾನ ಇರಬೇಕು ಅಂತ ಆಸೆ ಪಡ್ತಾರೆ. ಆಮೇನ್. ನಾವು ಒಂದು ಜಾಗದಲ್ಲಿ ಸಮಾಧಾನವಾಗಿ ಒಂದು ವಿಷಯದ ಕುರಿತಾಗಿ ಮಾತಾಡೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ, ನಿಧಾನ ನಮ್ಮಲ್ಲಿ ಇಲ್ಲ ಅಂದರೆ ಪವಿತ್ರ ಆತ್ಮರಲ್ಲಿ ನಾವೇನು ಮಾಡ್ತಾ ಇಲ್ಲ? ನಡೀತಾ ಇಲ್ಲ ಅಂತ ಅರ್ಥ. ಕಾಲಿರ್ಬೋದು, ಕಾಲಿದ್ರೂ ಅದನ್ನು ಪವರ್ ಕೊಟ್ಟು ನಡೆಯೋಬೇಕು. ಯಾರ ಕೆಲಸ? ನಮ್ಮ ಕೆಲಸ. ಕಾಲಿದೆ ಅನ್ನೋದಕ್ಕೋಸ್ಕರ ಆಟೋಮೆಟಿಕ್ಕಾಗಿ ಏನು ಮಾಡೋಕ್ಕಾಗಲ್ಲ? ನಡೆಯೋದಕ್ಕಾಗಲ್ಲ.
ಒಂದು ಜಾಗದಲ್ಲಿ ಕೂತ್ಕೊಂಡೆ, ಎಕ್ಸಾಂಪಲ್ಗೆ ಏನು, ಒಂದು ಗಾಡಿ ಇದೆ, ಗಾಡಿ ಮೇಲೆ ನೀವು ಕೂತ್ಕೊಂಡ್ರೆ ಗಾಡಿ ತಾನಾಗಿ ಹೋಗುತ್ತಾ? ಗಾಡಿ ಯಾರೋ ಆನ್ ಮಾಡಿ ಓಡಿಸ್ಬೇಕು. ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾರೆ. ಎಷ್ಟು ಜನ ಪವಿತ್ರಾತ್ಮರಲ್ಲಿ ನಡೀತಾ ಇದೀವಿ? ಯಾಕಂದರೆ ಒಂದು ಜಾಗದಲ್ಲಿ ಸಮಾಧಾನ ಇಲ್ಲ, ನಾನು ತಾನು ಅಂತ ಬಂದರೆ ಅದಕ್ಕೆ ಕಾರಣ ಏನು? ಪವಿತ್ರಾತ್ಮದಲ್ಲಿ ನಡೆಯದೇ ಇರುವುದು. ಪವಿತ್ರಾತ್ಮರ ಫಲಗಳೇ ನಮ್ಮಲ್ಲಿ ಇಲ್ಲ ಅಂದರೆ ನಾವು ದೇವರ ಜನರು ಅಂತ ಹೇಳಿಕೊಳ್ಳೋದಕ್ಕೇನಿಲ್ಲ, ಹಕ್ಕಿಲ್ಲ. ಅದನ್ನೇ ಯಾರು ಹೇಳ್ತಾರೆ? ಯೋಹಾನ 1ನೇ ಅಧ್ಯಾಯದಲ್ಲಿ, 1 ಯೋಹಾನ 1ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ? ನಾನು ದೇವರ ಮಗನು, ದೇವರ ಮಗಳು ಅಂತ ಹೇಳಿದ ಮೇಲೇನೂ ಸಹ ನನ್ನಲ್ಲಿ ತಾಳ್ಮೆ ಇಲ್ಲದೆ ಹೋದರೆ, ಬೇರೆಯವ್ರ ಜೊತೆ ಸಮಾಧಾನವಾಗಿ ಇರಬೇಕು ಅನ್ನುವಂಥ ಆಸೆ ನನ್ನಲ್ಲಿ ಇಲ್ಲದೆ ಹೋದರೆ ಏನರ್ಥ? ನಾನು ಪವಿತ್ರಾತ್ಮರಲ್ಲಿ ನಡೀತಾ ಇಲ್ಲ ಅಂತ ಅರ್ಥ. ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಮನುಷ್ಯರಾಗಿ ಹೋಗಿ ಏನು ಮಾಡ್ತೀವಿ ಅಂದರೆ, ಏನೋ ಮಾಡಿ ಏನೋ ತಡೆಯೋಕ್ಕೆ ಪ್ರಾರಂಭಿಸ್ತೀವಿ. ಏನೋ ಒಂದು ವಿಷಯ ಆದರೆ ಏನು ಮಾಡ್ತೀವಿ ನಾವು, ಅದರ ಕುರಿತಾಗಿ ಪ್ರಾರ್ಥನೆ ಮಾಡದೆ ಏನು ಮಾಡ್ತೀವಿ, ಇದೋ ஒரு விஷயம் நடந்துருச்சு அங்கே போய் நான் ஏதாச்சும் பண்ணணும், ಇದೋ ಒಂದು ವಿಷಯ ನಡೆದು, ಇವಾಗ ಏನೋ ಒಂದು ಸಡನ್ನಾಗಿ ಏನೋ ಪ್ರಾಬ್ಲಮ್ ಬರುತ್ತೆ, ಏನು ಮಾಡ್ತೀವಿ, ನಾನು ಹೋಗಿ ಏನೋ ಮಾಡಿ, ನಾನು ಹೋಗಿ ಏನೋ ಹಿಡಿದಿಡಬೇಕು. ದೇವರು ಹೋಗಿ ಹಿಡಿಯೋದಲ್ಲ, ನಾನು ಹೋಗಿ ಅದು ವೆಯ್ಟ್ ಬೀಳ್ತಾ ಇದೆ, ನಾನು ಹೋಗಿ ಹಿಡಿಬೇಕು ಅನ್ನೋ ಥರ. ಬೀರೋ ಬೀಳ್ತಾ ಇದೆ, ನೀವು ಎದ್ದೋಗಿ ಹಿಡಿಯೋಕೆ ಎಷ್ಟೊತ್ತಾಗುತ್ತೆ? ಸಮಯ ತಗೊಳುತ್ತೆ. ಸುಲಭವಾಗಿ ಹಿಡಿದು ಬಿಡ್ತೀವಿ ಆ ಬೀರೋನ. ಹಿಡಿಯೋದಕ್ಕೆ ಶಕ್ತಿ ಕೊಡೋದು ಯಾರು? ಪವಿತ್ರಾತ್ಮ. ಆ ಪವಿತ್ರಾತ್ಮ, ಎಕ್ಸಾಂಪಲ್ ಹೇಳ್ತಾ, ಆ ಪವಿತ್ರಾತ್ಮ ನಮ್ಮಲ್ಲಿ ಇರಬೇಕಾದ್ರೆ ಏನೋ ಒಂದು ಮಾತಾಡ್ತಾರೆ, ತಕ್ಷಣ ಏನು ಮಾಡಬೇಕಂದ್ರೆ ನಾವು ತಕ್ಷಣ ರಿಯಾಕ್ಟ್ ಮಾಡಬೇಕು. ಒಂದು ಜಾಗದಲ್ಲಿ ಕೋಪವಾಗಿರ್ತಾರೆ, ಅವ್ರು ಮಾತಾಡ್ತಾ ಇರ್ತಾರೆ, ಅದಕ್ಕೆ ಏನು ಮಾಡ್ತೀವಿ ನಾವು? ತಕ್ಷಣ ರಿಯಾಕ್ಟ್ ಮಾಡ್ತೀವಿ. ಆ ಜಾಗದಲ್ಲಿ ಏನು ನಡೀತಾ ಇದೆ? ಪವಿತ್ರಾತ್ಮ ಅಲ್ಲ, ನಮ್ಮ ಮಾಂಸ ಕ್ರಿಯೆ ಮಾಡ್ತಾ ಇದೆ. ಒಂದು ಜಾಗದಲ್ಲಿ ನಾನು ತಕ್ಷಣ ಅವಾಗಲೇ ನಾನು ಈ ವಿಷಯವನ್ನು ಕೇಳಿ ಅವಾಗಲೇ ನಾನು ಮಾಡ್ತೀನಿ ಅಂದರೆ ಏನರ್ಥ? ಪವಿತ್ರ ಆತ್ಮ ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ, ಮಾಂಸದಲ್ಲಿ ಕ್ರಿಯೆ ಮಾಡ್ತಾ ಇದೀವಿ ಅಂತ ಅರ್ಥ. ಯಾಕಂದರೆ ಮನುಷ್ಯರ ದುಃಖವು ದೇವರ, ಏನು ಹೇಳ್ತಾರೆ, ಮನುಷ್ಯರ ಕೋಪ ದೇವರ ನೀತಿಯನ್ನು ಏನು ಮಾಡಲ್ಲ ಅಂತೆ? ನೆರವೇರಿಸೋದಿಲ್ಲ. ಮನುಷ್ಯರ ಕೋಪದಲ್ಲಿ ನಾವು ಹೋಗಿ ಏನೋ ಒಂದು ಮಾಡೋಕ್ಕೆ ಪ್ರಾರಂಭಿಸ್ತೀವಿ, ನಮಗೇನಿರಲ್ಲ ಸಮಾಧಾನ, ನಮ್ಮ ಸಮಾಧಾನ ಏನು ಮಾಡ್ತೀವಿ? ಕೆಡಿಸ್ಕೊಳ್ತೀವಿ. ಒಂದು ಮನುಷ್ಯನಿಗೋ ನಾವು ಎಷ್ಟು ಸತಿ ದೇವರ ವಾಕ್ಯ ಹೇಳ್ಬೋದು? ಎಷ್ಟು ಸತಿ ಹೇಳ್ಬೋದು? ಒಂದು ಏನೋ ತಪ್ಪು ಮಾಡ್ತಾ ಇದ್ರು, ತಪ್ಪನ್ನು ಸರಿಪಡಿಸ್ಕೊಬೇಕು ಅಂತ ಎಷ್ಟು ಸತಿ ಹೇಳ್ಬೋದು ನಾವು? 1 ಸತಿ, 2 ಸತಿ, 3 ಸತಿ, 3 ಸತಿ, 4 ಸತಿ ಏನೋ ಪ್ರಾಬ್ಲಮ್ ಆಗುತ್ತೆ, ಏನೇನೋ ಆಗುತ್ತೆ. ಅದೆಲ್ಲ ಆದ ಮೇಲೇನೂ ಸಹ ಅವರು ಕೇಳಿಸ್ಕೊಳ್ತಾ ಇಲ್ಲ ಅಂದರೆ ಏನರ್ಥ? ಅವರ ಮನಕಣ್ಗಳು ಮುಚ್ಚಲ್ಪಟ್ಟಿದೆ. 3 ಸತಿ ಹೇಳ್ಬೋದು ಒಂದು ಮನುಷ್ಯರಿಗೆ, ಒಂದೇ ವಾಕ್ಯ 3 ಸತಿ ಹೇಳ್ಬೋದು. 3 ಸತಿ ಎಲ್ಲರೂ ಸಹ ಹೇಳುವಾಗಲೂ ಅವ್ರು ಕೇಳಿಸ್ಕೊಳ್ತಿಲ್ಲ ಅಂದರೆ ಕಾರಣ ಏನು? ಆತ್ಮದ ಕಣ್ಗಳು ಮುಚ್ಚಲ್ಪಟ್ಟಿದೆ. ಅಂಥ ಮನುಷ್ಯರಿಗೋಸ್ಕರ ನಾವೇನು ಮಾಡಬೇಕು? ಮೊದಲು ಆತ್ಮದ ಕಣ್ಣು ತೆರೆಯಲ್ಪಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮಾತುಗಳಿಂದ ಯಾರನ್ನು ಸಹ ಏನು ಮಾಡೋಕ್ಕಾಗಲ್ಲ? ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಮಾತುಗಳಿಂದ ನಾವು ಒಬ್ಬರನ್ನು ಚೇಂಜ್ ಮಾಡ್ಬೋದಂದರೆ ಇವತ್ತು ಅರ್ಧ ಜನ ಕ್ರಿಸ್ತುವಲ್ಲಿ ಸುಲಭವಾಗಿ ಬಂದ್ಬಿಡ್ತಿದ್ರು. ನಮ್ಮ ಮಾತುಗಳಲ್ಲಿ ಏನಿಲ್ಲ? ಪವರ್ ಇಲ್ಲ, ಶಕ್ತಿ ಇಲ್ಲ. ಇವಾಗ ನಾನು ಮಾತನಾಡೋದಲ್ಲೂ ಸಹ ಶಕ್ತಿ ಇಲ್ಲ. ಮಾತಿಗೆ ಪವರ್ ಕೊಡ್ತಾ ಇರೋದು ಯಾರು? ಪವಿತ್ರಾತ್ಮ. ನೀವೊಬ್ಬರಿಗೆ ದೇವರ ವಾಕ್ಯ ಹೇಳಬೇಕಂದ್ರೂ ಸಹ ಆ ಮಾತು ಹೋಗಿ ಅವ್ರ ಮನಸ್ಸು ತೆರೆದು ಅವ್ರು ಕೇಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು ಯಾರು? ಪವಿತ್ರಾತ್ಮ. ಅದು ಆ ಜಾಗದಲ್ಲಿ ಏನಾಗುತ್ತೆ? ಪವಿತ್ರಾತ್ಮ ಒಬ್ಬರ ಜೊತೆ ಮಾತನಾಡಿ ಅವ್ರ ಮನಸ್ಸು ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ಸಮಾಧಾನ ಇರುತ್ತೆ, ಜಗಳ ಇರಲ್ಲ. ಒಂದು ಜಾಗದಲ್ಲಿ ನಾನು ಜಗಳ ಮಾಡಿ ಅವರನ್ನು ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಪವಿತ್ರಾತ್ಮರ ಕ್ರಿಯೆ ಇಲ್ಲ. ತಕ್ಷಣ ಏನು ಮಾಡಿ, ಮನೇಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ತಕ್ಷಣ ಏನು ಮಾಡ್ತೀವಿ? ವಿ ವಾಂಟ್ ಟು ರಿಯಾಕ್ಟ್ ಸೋ ಕ್ವಿಕ್ಲಿ. ಏನು ಮಾಡ್ತೀವಿ? ಮಾತಾಡಿದ ತಕ್ಷಣ ನಾನು ಏನು ಮಾಡಬೇಕು? ಹಿಂತಿರುಗಿ ಮಾತಾಡಬೇಕು. ಆ ಜಾಗದಲ್ಲಿ ಏನು ಮಾಡ್ತಾ ಇಲ್ಲ? ದೇವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರು ಆ ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಏನಾಗ್ತೀವಿ? ಎಷ್ಟೋ ಸತಿ ನಾವು ಈ ತಪ್ಪು ಮಾಡ್ತೀವಿ. ಏನು ಮಾಡ್ತೀವಿ? ಏನೋ ಒಂದು ವಿಷಯ ನಡೆಯುತ್ತೆ, ತಕ್ಷಣ ರಿಯಾಕ್ಟ್ ಮಾಡಬೇಕು. ಪಿಶಾಚಿ ಏನು ಮಾಡ್ತಾನೆ ಅಂದರೆ ನಮ್ಮನ್ನೇ ಇಟ್ಕೊಂಡು ನಮ್ಮನಿಗೆ ಗೊತ್ತಿಲ್ಲದೇನೆ ಏನು ಮಾಡ್ತಾನೆ? ಸಮಾಧಾನವನ್ನು ಕೆಡಿಸಬೇಕು ಅಂತ ಕೂತ್ಕೊಂಡಿರ್ತಾನೆ. ಅಂಥ ಜಾಗದಲ್ಲಿ ಪ್ರಾರ್ಥನೆ ಇಲ್ಲದೆ ಹೋದರೆ ಏನಾಗುತ್ತೆ? ಸುಲಭವಾಗಿ ಬಿದ್ದೋಗ್ತೀವಿ. ನಮ್ಮ ಮನೆಗಳಲ್ಲಿ ಸಮಾಧಾನ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಪವಿತ್ರಾತ್ಮ ಇಲ್ಲದೆ ಇರೋದು. ಪವಿತ್ರಾತ್ಮ ಇರೋದು ಮಾತ್ರ ಅಲ್ಲ, ಅವರಲ್ಲಿ ನಡೆಯಬೇಕು. ಆಮೇನ್. ಕಂಟಿನ್ಯೂ ಮಾಡಿ ಆ ವಾಕ್ಯವನ್ನು, 15ನೇ ವಾಕ್ಯ. ಹಾಂ, ದೇವರನ್ನು ನೋಡೋದಕ್ಕಾಗೋದಿಲ್ಲ. ಹಾಂ, ಮೊದಲು ಏನು ಹೇಳ್ತಾ ಇದ್ದಾರೆ ಅಂದರೆ ಕರ್ತರ ಕೃಪೆಯಿಂದ ಹಿಂತಿರುಗದೆ ಏನು ಮಾಡಿ? ನಿಮ್ಮಲ್ಲಿ ಏನು ಬರಬಾರ್ದಂತೆ? ಓದಿ ಇವಾಗ ಹೌದಾ? ಹಾಂ,
ಯಾವ ವಿಷದ ಬೇರು ಅಂದರೆ ಕಹಿಯಾದ ಪ್ಲಾಂಟ್ಸ್, ಕಹಿಯಾದ ಗಿಡಗಳು ನಿಮ್ಮಲ್ಲಿ ಬೆಳೆಯದಂತೆ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಾದುಕೊಳ್ಳೋದಂದರೆ ಇದು ಎಷ್ಟೋ ಸತಿ ಹೇಳ್ತೀನಿ, ನಮಗೆ ಗಾಡ್ ಗೈಡ್ಸ್ ಯುವರ್ ಹಾರ್ಟ್. ನೀವು ಯಾವ ದಾರಿಯಲ್ಲಿ ಹೋಗಬೇಕು, ನಿಮ್ಮ ಮನಸ್ಸು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಡೆಸೋದು ಯಾರೋ ದೇವರು. ಆದರೆ ಮನಸ್ಸನ್ನು ಕಾಪಾಡಿಕೊಳ್ಳೋದು ಯಾರ ಕೆಲಸ? ನಮ್ಮ ಕೆಲಸ. ಅದಕ್ಕೆ ನಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳೋದಂದರೆ ಒಂದು ಜಾಗದಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋದು. ಯೋಚನೆ ಮಾಡಿ, ನಾವು ಇಷ್ಟು ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ದೇವರು ನಮ್ಮಲ್ಲಿದ್ದಾರೆ. ಅಂಥ ದೇವರು ಇರಬೇಕಾದ್ರೆ ನಮ್ಮನ್ನು ನಾವು ಏನು ಮಾಡ್ತಾ ಇದ್ದೀವಿ? ಮೇಲೆ ಎತ್ತು ನೋಡ್ತಾ ಇದ್ದೀವಿ. ನಾನೊಂದು ದೊಡ್ಡ ಮನುಷ್ಯನೋ, ನಾನೊಂದು ದೊಡ್ಡ ಮನುಷ್ಯನೋ ಅಂತ ಬೇರೆಯವ್ರ ಮುಂದೆ ಒಬ್ಬರನ್ನೊಬ್ಬರು ಸಹೋದರಿಯಾಗಿ ನೋಡೋದಂತೆ ನಾವೇನು ಮಾಡ್ತಾ ಇದ್ದೀವಿ? ದೇವರ ಮುಂದೆ ತಗ್ಗಿಸ್ಕೊಳ್ತಾ ಇಲ್ಲ. ಯಾವಾಗ ನೋಡಿದ್ರೆ ಯೋಚನೆ ಮಾಡಿ ನೋಡಿ, ನೀವು ಒಂದೊಂದು ಸತಿನೂ ನಿಮ್ಮನ್ನು ನೋಡುವಾಗ ದೇವರು ನಿಮ್ಮ ಪಾಪಗಳನ್ನು ನೋಡಿ, ನಿಮ್ಮನ್ನು ನೋಡಿ ಪಾಪದಿಂದ ನಿಮ್ಮನ್ನು ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮಗೆ. ஒரு மாட்டி உங்களை பார்க்கும்போது நீ இந்த மாதிரி பாவம் பண்ணிட்ட, அந்த மாதிரி ಪಾಪ ಪಂಟ ಅಂತ ದೇವರು ಪ್ರತಿ ಸಾರಿ ಹೇಳ್ತಾ ಇದ್ರೆ ನಿಮಗೆ ದೇವ್ರ ಸಮೂಹಕ್ಕೆ ಬರಬೇಕು ಅಂತ ಆಸೆ ಬರುತ್ತೆ. ಆದರೆ ನಾವು ಮಾತ್ರ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಾವು ಬೇರೆಯವರನ್ನು ನೋಡಿದ ತಕ್ಷಣ ಏನು ಮಾಡ್ತಾ ಇದ್ದೀವಿ? ಅವರಲ್ಲಿ ಈ ತಪ್ಪು ಮಾಡಿಬಿಟ್ರು, ಅವರು ಅದು ಮಾಡಿದ್ರು ಅಂತ ಯಾವಾಗಲೂ ಮಾಡಿರ್ತಾರೆ. ನಾವೇನು ಮಾಡ್ತೀವಿ? ನೋಡಿದ ತಕ್ಷಣ ಇದು ಮಾಡಿದ್ರು, ಅದು ಮಾಡಿದ್ರು. ದೇವರ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದಾಗ ಏನಾಗುತ್ತೆ? ದೇವರ ಸಮಾಧಾನ ನಮ್ಮಲ್ಲಿರಲ್ಲ, ವಿಷದ ಬೇರುಗಳು ನಮ್ಮಲ್ಲಿ ಬೆಳೆಯಕ್ಕೆ ಪ್ರಾರಂಭಿಸುತ್ತೆ. ಆಮೇನ್. ಸಭೆಯಲ್ಲಿ ವಿಷದ ಬೇರು ಬರದಂತೆ ಏನು ಮಾಡ್ಕೊಳ್ಳಿ? ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ ಅಂತ ಯಾರು ಹೇಳ್ತಾ ಇದ್ದಾರೆ? ಇಬ್ರು ಸಲ ಬರೀತಾ ಇದ್ದಾರೆ. ಆಮೇನ್. ಇವಾಗ ಓದಿ, ಕಂಟಿನ್ಯೂ ಮಾಡಿ ಆ ವಾಕ್ಯವನ್ನು. ಆಮೇನ್. ಏಸಾಗಿ ಏನಾಗುತ್ತೆ? ತನ್ನ ಸ್ವಾಸ್ಥ್ಯವನ್ನು ತಾನೇನು ಸಂಪಾದನೆ ಮಾಡ್ಕೊಬೇಕಾಗಿತ್ತು ಅದನ್ನೇನು ಮಾಡ್ದ? ಶ್ರೇಷ್ಠ ಪುತ್ರದ ಸ್ವಾಸ್ಥ್ಯವನ್ನು ಕೊಟ್ಬಿಟ್ಟ. ಏನಕ್ಕೋಸ್ಕರ ಕೊಟ್ಬಿಟ್ಟ? ಒಂದು ಸತಿ ಊಟ ತಿನ್ನಬೇಕು ಅನ್ನೋದಕ್ಕೋಸ್ಕರ. ನಾವು ನಮ್ಮಲ್ಲಿರುವಂಥ ಪವಿತ್ರಾತ್ಮರನ್ನು ಅದನ್ನು ಸರಿಯಾಗಿ ತಿಳಿದುಕೊಳ್ಳದಂತೆ ಎಷ್ಟು ಸುಲಭವಾಗಿ ನಾವು ಒಂದು ಜಾಗದಲ್ಲಿ ಕೋಪ ಪಡ್ತೀವಿ, ಎಷ್ಟು ಸುಲಭವಾಗಿ ಒಂದು ಜಾಗದಲ್ಲಿ ಪಾಪ ಮಾಡ್ತೀವಿ. ಇದು ನಿಮಗೂ ನನಗೂ ಆದಂಥ ವಾಕ್ಯ. ಎಷ್ಟು ಸುಲಭವಾಗಿ ನಾನೊಂದು ದೊಡ್ಡ ಮನುಷ್ಯ ಅಂತ ನನ್ನ ಮನಸ್ಸಿನಲ್ಲಿ ಏನು ಮಾಡ್ತೀವಿ? ಮೇಲೆ ಅಂದ್ಕೊಳ್ತೀವಿ. ನಮ್ಮಲ್ಲಿ ಎಷ್ಟು ಹೆಮ್ಮೆ ಇದ್ದರೆ, ನಮ್ಮಲ್ಲಿ ಎಷ್ಟು ನಾವು ದೇವರ ಮುಂದೆ ತಗ್ಗಿಸ್ಕೊಳ್ಳದೇ ಇದ್ದರೆ, ನಾವು ಬೇರೆಯವರನ್ನು ನೋಡಿ ಏನು ಮಾಡ್ತಾ ಇದ್ದೀವಿ? ಕಹಿಯಾದ ಒಂದು ಮನಸ್ಸಿನಿಂದ ನೋಡ್ತಾ ಇದ್ದೀವಿ. ಒಬ್ಬರು ನಾವು ಕಹಿಯಾದ ಮನಸ್ಸಿನಿಂದ ನೋಡ್ತಾ ಇದ್ದೀವಿ ಅಂದರೆ ಪವಿತ್ರಾತ್ಮರ ಕ್ರಿಯೆ ನನ್ನ ಬಾಳಿನಲ್ಲಿ ಇಲ್ಲ ಅಂತ ಅರ್ಥ. ಆಮೇನ್. ನಾವು ಈ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಏನೋ ಒಂದು ತಪ್ಪು ಮಾಡಿರ್ತಾರೆ, ತಪ್ಪನ್ನೇ ಹಿಡ್ಕೊಂಡು ನಮ್ಮ ಸ್ವಾಸ್ಥ್ಯವನ್ನು ನಾವೇನು ಮಾಡ್ತಾ ಇದ್ದೀವಿ? ಮರ್ತೋಗ್ತಾ ಇದ್ದೀವಿ. ಎದೇದೋ ನಾವು ಸಂಪಾದಿಕನು ಎಲ್ಲಿ ಸಂಪಾದನೆ ಮಾಡಬೇಕು? ದೇವರ ಆಲಯ, ದೇವರ ಪರಲೋಕದಲ್ಲಿ ನಾವು ಏನು ಮಾಡಬೇಕು? ನಮ್ಮನ್ನು ಸಂಪಾದನೆಯಾಗಿ ದೇವ್ರಿಗೆ ಕೊಡ್ತಾ ಇದ್ದೀವಿ. ಅಂಥ ಮನುಷ್ಯರು ಆ ಕಿರೀಟಕ್ಕೋಸ್ಕರ ಹೋರಾಡದಂತೆ ಮನುಷ್ಯರ ಏನೋ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಏನು ಮಾಡ್ತೀವಿ? ಹೋರಾಡ್ತಾ ಇದ್ದೀವಿ. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲವ್ ಆಫ್ ಗಾಡ್. ದೇವರು ನಮಗೆ ತೋರಿಸುವಂಥ ಪ್ರೀತಿಯ ನಾವೇನು ಮಾಡ್ಕೊಳ್ತಾ ಇಲ್ಲ? ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳೋದು, ನಿಮ್ಮಲ್ಲಿರುವಂಥ ಬಲ ಏನಾಗ್ತಾ ಇಲ್ಲ? ನಿಮಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲವನ್ನು ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ, ಕ್ರಿಯೆ ಮಾಡಿದಂಥ ಆ ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದಾರೆ ಅಂತ ನಮಗೇನಾಗ್ತಾ ಇಲ್ಲ? ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಮನ ಕಣ್ಗಳು ತೆರೆಯಲ್ಪಟ್ಟಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಏನಾಗಿರಬೇಕು? ದೇವರೇ ಮನ ಕಣ್ಗಳನ್ನು ತೆರೆಯಿರಿ. ಮೊದಲು ನನ್ನ ಮನ ಕಣ್ಗಳನ್ನು ತೆರೆಯಿ, ನನ್ನ ಜೊತೆಯಲ್ಲಿ ಇರುವಂಥವ್ರ ಮನ ಕಣ್ಗಳನ್ನು ತೆರೆಯಿ. ಈ ರೀತಿ ಪ್ರಾರ್ಥನೆ ಮಾಡಿದರೆ ನಿಮ್ಮನ್ನು ಅರಿಯದೆ ನಿಮ್ಮ ಆತ್ಮದಿಂದ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಆಮೇನ್. ಎಲ್ಲಿ ನಿಂತ್ಕೊಳ್ಳೋಣ. ಈ ಪ್ರಾರ್ಥನೆ ತುಂಬ ಸುಲಭವಾದಂಥ ಪ್ರಾರ್ಥನೆ. ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಅಷ್ಟು ಕಷ್ಟ ಇಲ್ಲ, ತುಂಬ ಸುಲಭವಾದಂಥ ಪ್ರಾರ್ಥನೆ. ಫಾರ್ ಎಕ್ಸಾಂಪಲ್, ನಾನು ಇಷ್ಟು ದಿವಸಗಳಿಂದ ನಿನ್ನೆ ತಾನೇ ದೇವರು ನನ್ನ ಜೊತೆ ಈ ವಾಕ್ಯದಲ್ಲಿ ಮಾತಾಡೋದ್ರು. ಬೇರೆಯವ್ರಿಗೋಸ್ಕರ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ. ನಮ್ಮ ಪ್ರಾರ್ಥನೆ ಸುಲಭವಾಗಿ ಸಿಂಪಲ್ ಆದ ಪ್ರಾರ್ಥನೆ ಆಗಿರಬೇಕು. ಇವಾಗ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಒಂದೇ ಸತಿ ಅದೊಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ನಾನು ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನೀವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸುಲಭವಾದಂಥ ಪ್ರಾರ್ಥನೆ. ನನ್ನ ಜೊತೆ ಸೇರಿ ಆ ಪ್ರಾರ್ಥನೆಯನ್ನು ಹೇಳಿ.
ದೇವರೇ, ನಿಮ್ಮ ಕೃಪೆಯ ಆಸನದ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ನಿಮ್ಮ ಕೃಪೆಯ ಆಸನದ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ಇವಾಗ ನಾನು ಫಾರ್ ಎಕ್ಸಾಂಪಲ್, ನಾನು ಇವಾಗ ಸತ್ಯಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನೀವು ಬೇರೆ ಯಾರಿಗೋಸ್ಕರ ಆದರೂ ಪ್ರಾರ್ಥನೆ ಮಾಡಿ. ದೇವರೇ, ನಾನು ಸತ್ಯಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಪಕ್ಕದಲ್ಲಿ ಇರೋರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಪ್ಪ, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದು ಒಂದೇ ವಿಷಯ, ಅವರ ಮನ ಕಣ್ಗಳು ತೆರೆಯಲ್ಪಡಲಿ, ಅವರು ದೇವರನ್ನು ನೋಡಲಿ. ಅಪ್ಪ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ಆ ದೇವರ ಪ್ರೀತಿಯಲ್ಲಿ ಬೆಳೆಯುತ್ತಾ ಈ ಭೂಲೋಕದ ಆಸೆಗಳು ಅವರಲ್ಲಿ ಕಡಿಮೆ ಆಗಲಿ. ಅಪ್ಪ, ಅವರು ದೇವರನ್ನು ಹೆಚ್ಚಾಗಿ ಅವರ ವಾಕ್ಯದ ಮೂಲಕ ತಿಳಿದುಕೊಳ್ಳಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇಷ್ಟೇ, ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಇಷ್ಟೇ ಇರಬೇಕು, ಬೇರೆ ಯಾವ ಪ್ರಾರ್ಥನೆ ನಮಗೆ ಬೇಡ. ಆಮೀನ್. ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಇಷ್ಟೇ ಇರಬೇಕು. ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಅವರು ದೇವರನ್ನು ತಿಳಿದುಕೊಬೇಕು. ದೇವರ ಆಸನದ ಮುಂದೆ ಹೋಗಿ ನಿಂತ್ಕೊಂಡು, ಅದಕ್ಕೆ ದೇವರು ಮತ್ತೆಯೂ 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಲಾಂಗ್ ಪ್ರೇಯರ್ ಮಾಡಬೇಡಿ, ದೇವರ ಕರುಣೆಯ ಆಸನದ ಮುಂದೆ ನೀವು ಹೋಗೋದಕ್ಕೆ ಹಕ್ಕು ಕೊಟ್ಟಿರೋದು ಯಾರು? ಯೇಸು ಕ್ರಿಸ್ತು. ಆಮೀನ್. ನಾವು ಅವರ ಆಸನದ ಮುಂದೆ ಅಂದರೆ ಅವರ ಥ್ರೋನ್ ಮುಂದೆ ಹೋಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಏನಂತ ತುಂಬ ಮಾತಿರಬಾರ್ದು. ನಮ್ಮ ಮನಸ್ಸು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ನಮ್ಮ ಮನಸ್ಸು ಗೊತ್ತಿರೋದ್ರಿಂದ ನಾವು ಕಡಿಮೆ ಮಾತಾಡಿದ್ರು ಏನು ಮಾತಾಡಬೇಕು? 2 ವಿಷಯಗಳು. ಅವರ ಮನಸ್ಸು ಏನು ಮಾಡಿ, ಮನ ಕಣ್ಗಳನ್ನು ತೆರೆಯಿರಿ. ದೇವ್ರೆ, ನೀವು ಈ ರೀತಿ ಪ್ರಾರ್ಥನೆ ಮಾಡಬೇಕಾದ್ರೆ, ನಾನು ಇವಾಗ ಸತ್ಯಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂದರೆ ಅವ್ರ ಮೇಲೆ ಏನಿರುತ್ತೆ? ಒಂದು ಕವರಿಂಗ್, ಶೀಲ್ಡ್. ಏನು ಮಾಡ್ತಾರೆ? ದೇವರು ಅವ್ರನ್ನ ಏನು ಮಾಡ್ತಾರೆ? ಕಾಪಾಡುತ್ತಾರೆ. ಆಮೇನ್. ಅದೇ ರೀತಿ ನೀವು ಯಾರಿಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡಿ, ಒಬ್ರಿಗೊಬ್ರು ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ? ಒಬ್ರಿಗೊಬ್ರು ಶೀಲ್ಡ್ ಆಗಿ ನಾವು ಏನು ಮಾಡ್ತಾ ಇದ್ದೀವಿ? ದೇವರು ಅವ್ರನ್ನ ಕಾಪಾಡೋಕ್ಕೆ ಪ್ರಾರಂಭಿಸ್ತಾರೆ. ಆಮೇನ್. ಏನಕ್ಕೋಸ್ಕರ ದೇವರು ಅದೇ ರೀತಿ ಪ್ರಾರ್ಥನೆ ಏನಕ್ಕಷ್ಟು ಮುಖ್ಯ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ರೋಡಲ್ಲಿ ಏನೋ ಒಂದು ಕೆಟ್ಟೋಗಿದೆ ಅಂತ ಇಟ್ಕೊಳ್ಳಿ. ಒಂದು ರೋಡಲ್ಲಿ ಏನಾಗಿದೆ? ಡ್ರೈನೇಜ್ ನೀರು ಬರ್ತಾ ಇದೆ. ಆ ನೀರು ಬರ್ತಾ ಇರಬೇಕಾದ್ರೆ ಒಂದು ಏನು ಮಾಡ್ಬೋದು? ಒಂದು ನಾವು ಹೋಗಿ ಅದನ್ನು ಸ್ಟಾಪ್ ಮಾಡ್ಬೋದು. ಯಾರಿಗೂ ಡ್ರೈನೇಜಲ್ಲಿ ಇಳಿದು ಹೋಗಿ ಕ್ಲೀನ್ ಮಾಡಬೇಕು ಅಂತ ಏನಾಗಲ್ಲ, ಆಸೆ ಇರಲ್ಲ. ಆ ರೀತಿ ಇರಬೇಕಾದ್ರೆ ನಾವು ಯಾರಿಗೆ ಬರೆದು ಹಾಕ್ತೀವಿ? BBMP ಅವ್ರಿಗೆ ಹೇಳ್ತೀವಿ, ಏನಂತ? ಬಂದು ಕ್ಲೀನ್ ಮಾಡಿ, ಈ ರೀತಿ ಆಗಿದೆ ಅಂತ. ನೀವು ಹೇಳುವವರೆಗೂ ಯಾರು ಬಂದು ಕ್ಲೀನ್ ಮಾಡಲ್ಲ? BBMP ಅವ್ರು ಮಾಡಲ್ಲ. ಒಂದು ವೇಳೆ BBMP ಅವ್ರು ನೋಡಿದ್ರೆ ಏನು ಮಾಡ್ಬೋದು? ಕ್ಲೀನ್ ಮಾಡ್ಬೋದು ತಾನಾಗೆ ಬಂದು. ಆದರೆ ನಾವು ಕೇಳುವಾಗ ಏನಾಗ್ತಾ ಇದೆ? ಬೇಗನೆ ನಮ್ಗೆ ಉತ್ತರ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಕೇಳದೇನೆ ಎಷ್ಟೋ ವಿಷಯಗಳಿಗೆ ಏನು ಮಾಡ್ತಾರೆ? ದೇವರು ಉತ್ತರ ಕೊಡ್ತಾರೆ. ಆಮೇನ್. ಆದರೆ ನಾವು ಕೇಳುವಾಗ ಬೇಗನೆ ಉತ್ತರ ಸಿಗುತ್ತೆ. ಆಮೇನ್. ನಾವು ಪ್ರಾರ್ಥನೆ ಮಾಡೋದೇನಕ್ಕೋಸ್ಕರ? ಆ ಉತ್ತರ ಸಿಗುವಾಗ ನನ್ನ ಪ್ರಾರ್ಥನೆ ನಾನು ಕೇಳಿದೆ, ಅದಕ್ಕೋಸ್ಕರ ಕೊಟ್ಟರು ಅಂತ. ಆಮೇನ್. ಇವಾಗ ತುಂಬ ರಿಚ್ ಆಗಿ ಒಬ್ಬರು ತಂದೆ ಇದ್ದಾರೆ ಅಂದರೆ, ಅವ್ರ ತಂದೆಯಿಂದ ಎಲ್ಲ ವಿಷಯಗಳು ಯಾರಿಗೂ ಹೋಗುತ್ತೆ? ಮಗನಿಗೆ ಹೋಗುತ್ತೆ. ಅವನೇನು ಮಾಡೋದು ಬೇಕಿಲ್ಲ, ಕೇಳೋದೇ ಬೇಕಿಲ್ಲ, ಎಲ್ಲ ತಾನು ಇಷ್ಟಕ್ಕೆ ತಾನು ಮಾಡ್ಬೋದು. ಹಂಗೆ ಬೆಳೆಯುವಂಥ ಮಗ ಏನಾಗಲ್ಲ? ಸರಿಯಾದ ದಾರಿಯಲ್ಲಿ ಬೆಳೆಯಲ್ಲ. ಸರಿಯಾದ ದಾರಿಯಲ್ಲಿ ಬೆಳಿಬೇಕಂದ್ರೆ ಏನು ಮಾಡಬೇಕು? ಮಗ ಒಂದು ವಿಷಯ ಬೇಕಂದ್ರೆ ಏನು ಮಾಡಬೇಕು? ತಂದೆ ಹತ್ರ ಹೋಗಿ ಕೇಳಬೇಕು. ದೇವರ ಹತ್ರ ನಾವು ಹೋಗಿ ಕೇಳುವುದು, ನಾವು ಸರಿಯಾಗಿ ಬೆಳಿಬೇಕು ಅಂತ. ಆಮೇನ್. ದೇವ್ರಿಗೆ ಆಲ್ರೆಡಿ ಎಲ್ಲ ವಿಷಯಗಳೇನಾಗಿದೆ? ಗೊತ್ತಿದೆ. ಯಾವ ಕಾಲದಲ್ಲಿ ನಮಗೇನು ಕೊಡಬೇಕು ಅಂತ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತು. ಆದರೆ ನಾವು ಪ್ರಾರ್ಥನೆ ಮಾಡುವುದು, ನನ್ನ ಮನಸ್ಸು ಆ ಆಶೀರ್ವಾದವನ್ನು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು? ಪಡೆದುಕೊಳ್ಬೇಕು. ಆ ಆಶೀರ್ವಾದ ದೇವ್ರ ಹತ್ರದಿಂದ ನನ್ನನ್ನು ಏನು ಮಾಡಬಾರ್ದು? ದೂರ ತೊಗೊಂಡು ಹೋಗ್ಬಾರ್ದು. ಆಮೇನ್. ಇನ್ಮೇಲೆ ಏನು ಮಾಡಿ, ಈ ವಾರದಲ್ಲಿ ಇದು ನೋಡಿ, ಈ ಪ್ರೇಯರ್ ಮಾಡೋಕ್ಕೆ ಎಷ್ಟೊತ್ತಾಯಿತು? 1 ನಿಮಿಷನೂ ಆಗಿಲ್ಲ. 30 ಸೆಕೆಂಡ್ಸ್ ಪ್ರೇಯರ್. ಒಬ್ಬರಿಗೋಸ್ಕರ ನಿಮ್ಮ ಜೊತೆಯಲ್ಲಿ ಇರುವಂಥ ಪ್ರತಿಯೊಬ್ಬರು, ಈ ಸಭೆಯಲ್ಲಿ ನೀವು ನೋಡುವಂಥ ಪ್ರತಿಯೊಬ್ಬರ ಕುಟುಂಬಕ್ಕೂ ಒಬ್ಬೊಬ್ಬರ ಹೆಸರಿಟ್ಟು ನೀವು ಪ್ರೇಯರ್ ಮಾಡಿದ್ರೆ 5 ನಿಮಿಷ ತಗೊಳ್ಳಲ್ಲ. ಆ ಪ್ರಾರ್ಥನೆಯನ್ನು ಮಾಡಿ ನೋಡಿ, ಬರುವಂಥ ವಾರದಲ್ಲಿ ಬೇರೆ ರೀತಿಯಾದ ಮನುಷ್ಯರಾಗಿ ನಾವು ಬರ್ತೀವಿ. ಆಮೇಲೆ ಬರುವಂಥ ವಾರದಲ್ಲಿ ಏನಾಗ್ತೀವಿ? ನಾವು ಬರುವಂಥ ಪ್ರತಿಯೊಬ್ಬರು ಏನಾಗಿರ್ತೀವಿ? ಬೇರೆ ರೀತಿಯಾದ ಮನುಷ್ಯರಾಗಿರ್ತೀವಿ. ಆಮೇನ್. ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ 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 ಅಪ್ಪ. ನಾವು ಇಷ್ಟೋ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನಮ್ಮಲ್ಲಿರುವಂಥ ಬಲವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ದೇವರೇ. ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರು, ನಿಮ್ಮ ಶ್ವಾಸದಿಂದ, ಬರೀ ಶ್ವಾಸದಿಂದ ನಮಗೆ ಜೀವ ಕೊಟ್ಟಂಥ ದೇವರು. ಹೌದಪ್ಪ, ಸ್ತೋತ್ರ. ಬರೀ ಮಾತಿನಿಂದ ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರ ಪವಿತ್ರ ಆತ್ಮ ನಮ್ಮಲ್ಲಿ ಇರಬೇಕಾದ್ರೆ ಆ ಆತ್ಮದ ಬಲವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿಯಪ್ಪ. ಮೀಡಿಯಾಕರ್ ಕ್ರಿಶ್ಚಿಯನ್ಸ್ ಆಗಿರೋದಂತೆ. ಮೀಡಿಯಾಕರ್ ಅಂದರೆ ಇವಾಗ ನೋಡಿದ್ರೆ ಏನೋ ಒಂದು ಬಿದ್ವಿ, ಪವಿತ್ರ ಆತ್ಮ ಇದ್ದಾರೆ, ಏನೋ ಬೈಬಲ್ ಓದ್ರಿ ಅಂತ ಇರೋದಂತೆ. ಶಕ್ತಿಯಲ್ಲಿ, ಯಾಕಂದರೆ ಜೀವ ಉಳ್ಳಂಥ ದೇವರು ನೀವು. ಆಮೇನ್. ಲೆಲೂಯ, ಸ್ತೋತ್ರಪ್ಪ. ಜೀವ ಉಳ್ಳಂಥ ದೇವರನ್ನು ಆರಾಧಿಸುವಂಥ ನಾವು
ಶಕ್ತಿಯಲ್ಲಿ ಕೆಲಸ ಮಾಡೋದು, ನಿಮ್ಮ ಶಕ್ತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ಅನ್ಯ ದೇವರುಗಳನ್ನು ನಿಜವಾಗ್ಲೂ ಇದ್ದಾರಾ ಇಲ್ವಾ ಅಂತ ತಿಳಿಯದೇ ಇರುವಂಥ ಅವರಲ್ಲಿಯೇ ಆ ಪ್ರಾರ್ಥನೆ ಇರಬೇಕಾದ್ರೆ, ಅವರಲ್ಲಿಯೇ ಆ ಭಯ ಇರಬೇಕಾದ್ರೆ, ನಿಜವಾದ ದೇವರನ್ನು ತಿಳಿದುಕೊಂಡಿರುವಂಥ ನಾವು ನಿಮ್ಮನ್ನಿನ್ನು ಎಷ್ಟು ಭಯಪಡಬೇಕು. ನೀವು ಇರುವಂಥ ಜೀವಿಸುವಂಥ ದೇವರು, ನಿಮ್ಮಲ್ಲಿರುವಂಥ ಬಲ ಶಕ್ತಿ ಯಾರಲ್ಲೂ ಇಲ್ಲ. ಅಂಥ ದೇವರ ಆತ್ಮ ನಮ್ಮಲ್ಲಿ ಇರಬೇಕಾದ್ರೆ ಇವರ ಮನಕಣ್ಗಳನ್ನು ತೆರೆಯದೆ ದೇವರೇ, ಇವರು ಮನಕಣ್ಗಳನ್ನು ತೆರೆದು ಇವರು ಅನುದಿನವೂ ನಿಮಗೆ ಸಮರ್ಪಿಸಿ ವಾಕ್ಯವನ್ನು ಓದುವಾಗ ಅವ್ರ ಮನಸ್ಸನ್ನು ತೆರೆದು ಕೊಡಿ. ಹೌದಪ್ಪ, ಸ್ತೋತ್ರ. ಕೆಲವೇ ಒಂದು ಕ್ಷಣದ ಊಟಕ್ಕೋಸ್ಕರ ತನ್ನ ಸ್ವಾಸ್ಥ್ಯವನ್ನೇ ಬಿಡದಂತೆ ನಮ್ಮನ್ನು ನಿಮ್ಮ ಸ್ವಾಸ್ಥ್ಯವಾಗಿ ಇಟ್ಕೊಂಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ನಾವಪ್ಪ ಯಾವುದಕ್ಕೂ ಬರದೇ ಇರುವಂಥ ಮನುಷ್ಯರ ನಾವು, ನಮಗೆ ತಲೆಯಾಗಿ ನೀವಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಸ್ವಾಸ್ಥ್ಯವಾಗಿ ನಮ್ಮನ್ನು ಇಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನು ನಿಮಗೆ ಸಮರ್ಪಿಸ್ತಾ ಇದ್ದೀವಿ. ಯಾವುದೋ ದೇವರ ಹತ್ರ ಸಮರ್ಪಿಸ್ತಾ ಇಲ್ಲ, ನಮಗೆ ಜೀವ ಕೊಟ್ಟಂಥ ದೇವರಿಗೋಸ್ಕರ ಸಮರ್ಪಿಸ್ತಾ. ಆಮೇಲೆ ನೀವು ನಮ್ಮ ಜೊತೆ ಇದನ್ನು ನಡೆಸ್ಕೊಡಿ. ಪ್ರತಿಯೊಬ್ಬರ ಮನಕಣ್ಗಳನ್ನು ತೆರೆದು ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವರ ಮೇಲೆ ಅಪ್ಪ ನೀವು ಅಪ್ಪ ಕರುಣೆ ಇಟ್ಟು ಅವರ ನೀವು ಕಾಪಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅವರ ಆತ್ಮವನ್ನು ಕಾಪಾಡಿಕೊಳ್ಳಿ ಅಪ್ಪ. ಪಾಪಕ್ಕೆ ಏದುವಾದದ್ದು ಯಾವುದೇ ಪಾಪ ಇದ್ರೂ ಅವರಲ್ಲಿ ಅದನ್ನಪ್ಪ ಸ್ತೋತ್ರ, ಸಾವಿಗೆ ಏದುವಾದಂಥ ಯಾವುದೇ ತಪ್ಪಿದ್ರೂ ಅದನ್ನು ಕ್ಷಮಿಸಿ ನಿಮ್ಮ ಆತ್ಮವನ್ನು ಹೆಮ್ಮೆಯಿಂದ ದೂರ ತಳ್ಳದಂತೆ ಅವ್ರ ಮನಕಣ್ಗಳನ್ನು ತೆರೆದು ಅವರ ತಪ್ಪು ಅವರನ್ನು ತೋರಿಸಿ ಅಪ್ಪ. ಹೌದಪ್ಪ ಸ್ತೋತ್ರ. ಅವ್ರ ಮನಕಣ್ಗಳನ್ನು ಮುಚ್ಚಿಕೊಂಡು ನರಕದ ಕಡೆ ಹೋಗದಂತೆ ಮನಕಣ್ಗಳನ್ನು ತೆರೆದು ಸರಿಯಾದ ದಾರಿಯನ್ನು ಕರ್ಕೊಂಡ್ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀವಿ, ನೀವು ಸಹಾಯ ಮಾಡಿ. ನಿಮ್ಮನ್ನು ಆಶೀರ್ವಾದಕ್ಕೋಸ್ಕರ ಬೇಡದಂತೆ ಅಪ್ಪ ನಿಮ್ಮನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಆಸೆ ಇವರಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇಂದು ಎಂದು ಮಾರದೇ ಇರುವಂಥ ದೇವರು ನಮ್ಮ ಜೊತೆ ಇದನ್ನು ನಡೆಸ್ಕೊಡಿ. ನಿಮ್ಗೆ ಕೊಟ್ಟಂಥ ಮಾತುಗಳು ಇವರ ಮನಸ್ಸಿನ ಆಳದಲ್ಲಿ ಹೋಗಿ ಸೇರೋದಕ್ಕೆ ಸಹಾಯ ಮಾಡಿ, ಇವರನ್ನು ಚೇಂಜ್ ಮಾಡೋದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ,